ಯೌವನಸ್ಥನೇ ಎದ್ದೇಳು. ಅಧ್ಯಾಯ 1. ಯೌವನಸ್ಥನೇ ಎದ್ದೇಳು. ಯೌವನ ಪ್ರಾಯವು ಜೀವಿತದಲ್ಲಿ ಬಹು ವಿಶೇಷವಾದ ಪ್ರಾಯ. ಜೀವನದ ವಸಂತವು ಯೌವನದಲ್ಲಿದೆ ಎಂದು ಹೇಳುವರು. ಇಡೀ ಜೀವಿತದಲ್ಲಿ ಯೌವನ ಪ್ರಾಯದಲ್ಲಿ ಮಾತ್ರವೇ ತಾರುಣ್ಯದ ಹುಮ್ಮನಸ್ಸಿನಿಂದ, ಬಲದಿಂದ, ಆರೋಗ್ಯದಿಂದ ಪುಷ್ಟಿಯಾಗಿರಲು ಸಾಧ್ಯ. ಸೈನ್ಯಕ್ಕೆ ಜನರನ್ನು ಆರಿಸುವಾಗ ವೃದ್ಧರನ್ನಲ್ಲ, ಯುವಕರನ್ನೇ ಸರ್ಕಾರವು ಆರಿಸುತ್ತದೆ. ತಮ್ಮ ಸ್ವಂತ ಕಾರ್ಯಗಳನ್ನು ಸಾಧಿಸಿಕೊಳ್ಳಲು ಬಯಸುವ ರಾಜಕೀಯ ವ್ಯಕ್ತಿಗಳು ವಿಶ್ವವಿದ್ಯಾಲಯಗಳಲ್ಲಿರುವ ಯೌವನಸ್ಥರನ್ನೇ ತಮಗೆ ಸಾಧಕವಾಗಿ ಹುಡುಕುತ್ತಾರೆ. ಯಾವ ಉದ್ಯೋಗಕ್ಕೆ ಆದರೂ ಅರೆಯದ ವಯಸ್ಸಿನಲ್ಲಿರುವವರನ್ನು ಆರಿಸುತ್ತಾರೆ. ಶೈತಾನನಿಗೆ ಸಹ ಯೌವನಸ್ಥರ ಮೇಲೆ ಒಂದು ಉದ್ದೇಶವಿದೆ. ಅವರ ಜೀವಿತವನ್ನು ಗಾಳ ಹಾಕಿ ಎಳೆದು ನರಕಕ್ಕೆ ತಳ್ಳುವುದಕ್ಕಾಗಿ ಅವರಿಗೆ ಆಸೆಗಳನ್ನು, ಹಾಡು, ಕುಣಿತ, ಸಿನಿಮಾಗಳನ್ನು ತೋರಿಸಿ ಎಳೆಯುತ್ತಾನೆ. ಆದರೆ ಕರ್ತನು ಸಹ ಇಂಥ ಯೌವನಸ್ಥರನ್ನು ತನಗಾಗಿ ಹುಡುಕುತ್ತಾನೆ. ಯೌವನಸ್ಥನೇ ಎದ್ದೇಳು. ಇದು ಯೇಸು ಹೇಳಿದ ವಾರ್ತೆಗಳು. ಒಬ್ಬ ಯೌವನಸ್ಥನನ್ನು, ಯೌವನಸ್ಥನೇ ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅವನು ಯಾರು? ನಾಯಿನೂರಿನ ವಿಧವೆಯ ಮಗನು. ಸತ್ತು ಹೋದ ಅವನ ಶವವನ್ನು ಚಟ್ಟದಲ್ಲಿಟ್ಟು ಹೊತ್ತುಕೊಂಡು ಹೋಗುತ್ತಿದ್ದರು. ಊರಿನ ಅನೇಕ ಜನರು ಸಹ ಹೋಗುತ್ತಿದ್ದರು. ಇದನ್ನು ನೋಡಿದ ಯೇಸು ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಿ, ಯೌವನಸ್ಥನೇ ಏಳು ಎಂದು ಅಪ್ಪಣೆ ಮಾಡಿದನು. ಲೂಕ 7:14. ಕೂಡಲೇ ಸತ್ತಿದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ತೊಡಗಿದನು. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ವಾಕ್ಯ 15. ಇಂದು ಯೌವನಸ್ಥರು ಪಾಪದಲ್ಲಿ ಸತ್ತವರಾಗಿದ್ದಾರೆ. ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು ಎಂದು ಅಪೊಸ್ತಲನಾದ ಪೌಲನು ಎಫೆಸ 2:1 ಬರೆಯುತ್ತಾನೆ. ಯಾಕೆಂದರೆ ಅಕ್ರಮಗಳು, ಪಾಪಗಳು ಯೌವನಸ್ಥರನ್ನು ಶವಗಳನ್ನಾಗಿ ಮಾಡುತ್ತವೆ. ಪಾಪ ಮಾಡುವಾಗ ಅದರ ಫಲವನ್ನು ಕುರಿತು ಯಾರೂ ಚಿಂತೆ ಮಾಡುವುದಿಲ್ಲ. ಮನಸ್ವೇಚ್ಛೆ ತನ್ನ ಅಭಿಲಾಷೆಗಳಿಂದ ಸೆಳೆಯಲ್ಪಟ್ಟು ಪಾಪ ಮಾಡುವನು. ಪಾಪದ ಫಲವನ್ನು ಕುರಿತು ಅವನಿಗೆ ಚಿಂತೆ ಇಲ್ಲ. ಪಾಪ ಮಾಡುವವನೇ ಸಾಯುವನು. ಪಾಪದ ಸಂಬಳ ಮರಣ. ಪಾಪವು ಬಾಗಿಲಲ್ಲಿ ಮಲಗಿರುವುದು. ಯೌವನವು ಅವನ ಎಲುಬುಗಳಲ್ಲಿ ಇನ್ನೂ ತುಂಬಿರುವಾಗಲೇ ಅದು ಅವನೊಂದಿಗೆ ಧೂಳಿನಲ್ಲಿ ಮಲಗುವುದು. ಯೋಬ 20:11. ಪಾಪವನ್ನು ಕುರಿತು ಅನೇಕ ವಾಕ್ಯಗಳನ್ನು ಸತ್ಯವೇದದಲ್ಲಿ ನೋಡುತ್ತೇವೆ. ಒಂದು ವೇಳೆ ನೀನು ಸಹ ಪಾಪದಲ್ಲಿ ಸತ್ತವನಾಗಿದ್ದರೆ, ಇದನ್ನು ಓದುತ್ತಿರುವ ಈ ವೇಳೆಯಲ್ಲಿ ಕರ್ತನ ವಾರ್ತೆ ನಿನ್ನನ್ನು ಉಜ್ಜೀವಿಸ ಮಾಡಲಿ. ಯೌವನಸ್ಥನೇ ಎದ್ದೇಳು ಎಂದು ಕರ್ತನು ನಿನಗೆ ಹೇಳುತ್ತಾನೆ. ನಿನ್ನನ್ನು ಉಜ್ಜೀವಿಸ ಮಾಡುವ ಕರ್ತನು ನಿನ್ನ ಸಮೀಪವಿದ್ದಾನೆ. ನೀನು ಕರ್ತನಿಗೆ ಬೇಕಾದವನು. ನೀನು ಪಾಪದಲ್ಲಿ ಸತ್ತು ನರಕದಲ್ಲಿ ಬೀಳುವುದನ್ನು ಕರ್ತನು ಎಂದೂ ಬಯಸುವುದಿಲ್ಲ. ಅಂದು ದೈಹಿಕವಾಗಿ ಸತ್ತು ಹೋದ ನಾಯಿನೂರಿನ ವಿಧವೆಯ ಮಗನಾದ ಯೌವನಸ್ಥನನ್ನು ಜೀವದಿಂದ ಎಬ್ಬಿಸಿದ ಕರ್ತನು ಇಂದು ನಿನ್ನನ್ನು ಉಜ್ಜೀವಿಸ ಮಾಡಲು ಶಕ್ತನಾಗಿದ್ದಾನೆ. ಯೌವನಸ್ಥನೇ ಎದ್ದೇಳು. ಧೂಳನ್ನು ಜಾಡಿಸಿಕೊಂಡು ಎದ್ದೇಳು. ನಾನು ನಿನ್ನನ್ನು ಪ್ರಕಾಶಗೊಳಿಸುವೆನು ಎಂದು ಕರ್ತನು ಅನ್ನುತ್ತಾನೆ. ಯೌವನಸ್ಥನೇ ಸೃಷ್ಟಿಕರ್ತನನ್ನು ಸ್ಮರಿಸು. ಯೌವನಸ್ಥನೇ ಸೃಷ್ಟಿಕರ್ತನನ್ನು ಸ್ಮರಿಸದಿದ್ದರೆ ಕಷ್ಟದ ದಿನಗಳು ಸಮೀಪಿಸುವಾಗ ಸಂಕಟ ಪಡಬೇಕಾಗಿ ಬರಬಹುದು. ಆದ್ದರಿಂದಲೇ ಸೊಲೊಮೋನನು ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಎಂದು ಆಲೋಚನೆ ಹೇಳುತ್ತಾನೆ. ಪ್ರಸಂಗಿ 12:1. ಯೌವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಯಾಕೆ ಸ್ಮರಿಸಬೇಕು? ಮರಣದ ವೇಳೆಯಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಿದರೆ ಸಾಲದೆ ಎಂದು ಅಂದುಕೊಳ್ಳಬಹುದು. ಅನೇಕರು ಹಾಗನ್ನುತ್ತಾರೆ. ವಯಸ್ಸಾದ ನಂತರ, ವಿಶ್ರಾಂತಿ ಪಡೆದ ನಂತರ, ಮುಪ್ಪಿನ ವೇಳೆಯಲ್ಲಿ ದೇವರನ್ನು ಹುಡುಕಿದರೆ ಸಾಲದೆ ಎಂದು ಎನಿಸುತ್ತಾರೆ. ಇಲ್ಲ, ನೀನು ಯೌವನ ಪ್ರಾಯದಲ್ಲಿ ದೇವರನ್ನು ಹುಡುಕಿದರೆ ಮಾತ್ರವೇ ನಿನ್ನ ಯೌವನ ಕಾಲವು ಸಂತೋಷ, ಸಮಾಧಾನದಿಂದ ಕೂಡಿರುವುದು. ಆರೋಗ್ಯಕರವಾದ, ಶಕ್ತಿಯುತವಾದ ಒಂದು ಜೀವಿತವನ್ನು ನೀನು ಯೌವನದಲ್ಲಿ ಬಾಳಬಹುದು. ಯೇಸು ಒಬ್ಬ ಯೌವನಸ್ಥನನ್ನು ಕುರಿತು ಒಂದು ದೃಷ್ಟಾಂತವನ್ನು ಹೇಳಿದ್ದಾನೆ. ಆ ಯೌವನಸ್ಥನು ತನ್ನ ಯೌವನ ಪ್ರಾಯದಲ್ಲಿ ತನ್ನ ತಂದೆಯ ಬಳಿ ಆಸ್ತಿಯನ್ನು ಕೇಳಿ ತನ್ನ ಭಾಗವನ್ನು ತೆಗೆದುಕೊಂಡು ದೂರ ದೇಶಕ್ಕೆ ಹೋಗಿ ಅಲ್ಲಿ ಕೆಟ್ಟ ಸ್ನೇಹಿತರೊಡನೆ ಕೂಡಿ ಪಟ್ಟಿಂಗನಾಗಿ ಬದುಕಿ ತೂಳೆಯರನ್ನು ಕಟ್ಟಿಕೊಂಡು ಜೀವಿಸಿ ಎಲ್ಲವನ್ನು ಹಾಳು ಮಾಡಿಬಿಟ್ಟನು. ಯೌವನವು ಅನುಭವಿಸುವುದಕ್ಕಾಗಿಯೇ ಎಂದು ಅವನು ಅಂದುಕೊಂಡಿದ್ದಿರಬಹುದು. ಪ್ರಪಂಚದ ಭೋಗಗಳನ್ನು ಅನುಭವಿಸಲು ಬಯಸಿದ ಅವನು ಕೊನೆಯಲ್ಲಿ ದರಿದ್ರವನ್ನು, ಮನೋವ್ಯಥೆಯನ್ನು ಅನುಭವಿಸಬೇಕಾಯಿತು. ಒಂದು ಹೊತ್ತು ಊಟವೂ ಸಹ ಅವನಿಗೆ ಗತಿ ಇಲ್ಲವಾಯಿತು. ಆಗ ಅವನು ತನ್ನ ತಂದೆಯ ಮನೆಯನ್ನು ನೆನೆಸಿಕೊಂಡನು.
ತನ್ನ ತಂದೆಯ ಮನೆಯ ಸಿರಿ ಸಂಪತ್ತನ್ನು ತನ್ನ ನಿರ್ಗತಿಕವಾದ ಬಾಳಿನೊಂದಿಗೆ ಹೋಲಿಸಿಕೊಂಡಾಗ ತನ್ನ ತಪ್ಪನ್ನು ಅರಿತವನಾಗಿ ಕಣ್ಣೀರಿನಿಂದ ತಂದೆಯ ಬಳಿಗೆ ಹಿಂತಿರುಗಲು ತೀರ್ಮಾನ ಮಾಡಿದನು. ಯುವಕನೇ, ನಿನ್ನ ಪರಮ ತಂದೆಯನ್ನು ನೆನೆಸಿ ನೋಡು. ಆತನು ನಿನಗೆ ಇಹಕ್ಕೂ ಪರಕ್ಕೂ ಅನೇಕ ಆಶೀರ್ವಾದಗಳನ್ನು ಇಟ್ಟಿದ್ದಾನೆ. ಆತನಿಲ್ಲದ ಬದುಕು ಬರಡಾದ ಬದುಕು, ದರಿದ್ರವಾದ ಜೀವಿತವಾಗಿರುವುದು. ಸತ್ಯವೇದದಲ್ಲಿನ ಯೋಸೇಫನನ್ನು ಕುರಿತು ಚಿಂತನೆ ಮಾಡಿ ನೋಡು. ಅವನು ತನ್ನ ಯೌವನದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಿದನು. ಅನ್ಯನ ಹೆಂಡತಿ ಅವನನ್ನು ಪಾಪದಲ್ಲಿ ಬೀಳಿಸಲು ಯತ್ನಿಸಿದಾಗ ಅವನು ಸೃಷ್ಟಿಕರ್ತನನ್ನು ಸ್ಮರಿಸಿಕೊಂಡು ದೇವರಿಗೆ ವಿರುದ್ಧವಾಗಿ ಇಷ್ಟು ದೊಡ್ಡ ಪಾಪವನ್ನು ಮಾಡುವುದು ಹೇಗೆ ಎಂದು ಹೇಳಿ ತನ್ನನ್ನು ಪಾಪದಲ್ಲಿ ಬೀಳದಂತೆ ಕಾದುಕೊಂಡನು. ದಾವೀದನು ತನ್ನ ಬಾಲ್ಯದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಿದರಿಂದ ಕರ್ತನು ಅವನನ್ನು ಇಡೀ ಇಸ್ರಾಯೇಲರಿಗೆ ಅರಸನನ್ನಾಗಿ ಮಾಡಿದನು. ದಾನಿಯೇಲನು ಯೌವನ ಪ್ರಾಯದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಿದ್ದರಿಂದ ಬ್ಯಾಬಿಲೋನ್ ದೇಶದ ವಿದ್ಯಾವಂತರಿಗಿಂತ 10ರಷ್ಟು ಜ್ಞಾನಿಯಾಗಿ ಸಫಲನಾದನು. ಕರ್ತನು ಅವನಿಗೆ ರಹಸ್ಯಗಳನ್ನು ಪ್ರಕಟಿಸಿ ಅನೇಕ ಅರಸರಿಗೆ ಮಂತ್ರಿಯಾಗಿರುವಂಥ ಜ್ಞಾನ ತಿಳುವಳಿಕೆಯನ್ನು ಕೊಟ್ಟನು. ಇದನ್ನು ಓದುತ್ತಿರುವ ಯೌವನಸ್ಥನೇ, ನಿನ್ನ ಯೌವನ ಪ್ರಾಯದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಯೌವನಸ್ಥನೇ, ದರ್ಶನಗಳನ್ನು ಕಾಣುವವನಾಗು. ನಿನ್ನ ಜೀವಿತದಲ್ಲಿ ನಿನ್ನನ್ನು ಕುರಿತು ಒಂದು ದರ್ಶನ ನಿನಗೆ ಇರಬೇಕು. ನಿನ್ನ ಕರ್ತನನ್ನು ಕುರಿತು ದರ್ಶನವು ನಿನಗೆ ಅಗತ್ಯ. ಜೀವನದಲ್ಲಿ ಒಂದು ಗುರಿ ಇಲ್ಲದವನಾಗಿ ಹೇಗೋ ಆಗಲಿ ಎಂದು ಉದಾಸೀನನಾಗಿರಬೇಡ. ಒಂದು ಗುರಿಯುಳ್ಳವನಾಗಿ, ದರ್ಶನವುಳ್ಳವನಾಗಿ, ದೂರದೃಷ್ಟಿ ಉಳ್ಳವನಾಗಿ ನೀನು ಬಾಳಬೇಕು. ದೇವದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರುವರು. ಜ್ಞಾನೋಕ್ತಿ 29:18 ಎಂದು ಸತ್ಯವೇದವು ಎಚ್ಚರಿಸುತ್ತದೆ. ಈ ಭೂಮಿಯಲ್ಲಿ ನಿನ್ನ ಜೀವಿತದ ಉದ್ದೇಶವೇನು? ನಿನ್ನ ಮುಂದಿರುವ ಧ್ಯೇಯವೆಂಥದು? ಕೆಲವರಿಗೆ ಇಂಜಿನಿಯರ್ ಆಗಬೇಕೆಂಬ ಆಸೆ, ಮತ್ತೆ ಕೆಲವರಿಗೆ ಡಾಕ್ಟರ್ ಆಗಬೇಕೆಂಬ ಆಸೆ, ದೊಡ್ಡ ಉದ್ಯಮಿಗಳಾಗಬೇಕೆಂಬ ಆಸೆ. ಕೆಲವರಿಗೆ ಒಳ್ಳೆಯದೇ ಹೌದು. ಇವೆಲ್ಲವೂ ನಿನ್ನ ಲೌಕಿಕ ಕಾರ್ಯಗಳನ್ನು ಕುರಿತ ದರ್ಶನಗಳಾಗಿರಬಹುದು. ಆದರೆ ನಿನ್ನ ಪರಮ ದರ್ಶನವೆಂಥದಾಗಿದೆ? ಅಪೊಸ್ತಲ ಪೌಲನು ಯುವಕನಾಗಿದ್ದಾಗ ದಮಸ್ಕದ ಬೀದಿಯಲ್ಲಿ ಕರ್ತನು ಅವನಿಗೆ ದರ್ಶನ ಕೊಟ್ಟನು. ಅದೇ ದಿನದಲ್ಲಿ ಅವನು ಕರ್ತನನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಮಾತ್ರವೇ ಅಲ್ಲ, ತನ್ನ ಯಜಮಾನನನ್ನಾಗಿ, ತನ್ನ ಮಾರ್ಗದರ್ಶಕನನ್ನಾಗಿ, ತನ್ನ ಭವಿಷ್ಯದ ನಾಯಕನನ್ನಾಗಿ ಆರಿಸಿಕೊಂಡನು. ಆ ಕರ್ತನಿಗಾಗಿ ದುಡಿಯುವುದೇ ಅವನ ದರ್ಶನವಾಗಿದ್ದಿತು. ತನ್ನ ಓಟದ ಅಂತ್ಯದಲ್ಲಿ ಅಗ್ರಿಪ್ಪ ರಾಜನ ಮುಂದೆ ನಿಂತಾಗ ಆ ದರ್ಶನವನ್ನು ಕುರಿತು ಹೆಚ್ಚಳಪಟ್ಟು, ಅಗ್ರಿಪ್ಪ ರಾಜನೇ, ಪರಲೋಕದಿಂದ ನನಗೆ ಉಂಟಾದ ಆ ದರ್ಶನಕ್ಕೆ ನಾನು ಅವಿಧೇನಾಗಲು ಇಷ್ಟಪಡಲಿಲ್ಲ ಎಂದು ಹೇಳುತ್ತಾನೆ. ಆ ದರ್ಶನವೇ ಆತನನ್ನು ಅನೇಕ ಪತ್ರಿಕೆಗಳನ್ನು ಬರೆಯುವಂತೆಯೂ ಅನೇಕ ದೇಶಗಳಿಗೆ ಸೇವೆಗಾಗಿಯೂ ಕೊಂಡೊಯ್ಯಿತು. ಕರ್ತನಿಗಾಗಿ ತನ್ನ ಪ್ರಾಣವನ್ನೇ ಕೊಡಲು ಆ ದರ್ಶನವು ಅವನನ್ನು ಬಲಪಡಿಸಿತು. ಯೌವನಸ್ಥನೇ, ನಿನ್ನ ಜೀವಿತದ ದರ್ಶನ ಯಾವುದು? 1. ಯೌವನಸ್ಥನೇ, ಕರ್ತನನ್ನು ಸ್ತುತಿಸು. ಯೌವನಸ್ಥರಿಗೆ ಅರಸನಾದ ದಾವೀದನು ಒಂದು ಆಲೋಚನೆ ಕೊಡುತ್ತಾನೆ. ಪ್ರಾಯಸ್ಥರಾದ ಸ್ತ್ರೀ ಪುರುಷರೇ, ಕರ್ತನನ್ನು ಕೊಂಡಾಡಲಿ. ಕೀರ್ತನೆ 148:12. ಯೌವನ ಪ್ರಾಯವು ಕರ್ತನನ್ನು ಸ್ತುತಿಸಬೇಕಾದ ಪ್ರಾಯ. ಕರ್ತನನ್ನು ಸ್ತುತಿಸಿದಂತೆಲ್ಲ ಆತನು ನಿನ್ನನ್ನು ತನ್ನ ಮಹಿಮೆಯಿಂದಲೂ ಕೃಪೆಯಿಂದಲೂ ತುಂಬಿಸುವನು. ತುತಿಯ ಧ್ವನಿಯು ನಿನ್ನನ್ನು ರೂಪಾಂತರಗೊಳಿಸುವುದು. ತುತಿಯ ಧ್ವನಿಯು ಕರ್ತನ ಹಸ್ತದಿಂದ ನಿನಗೆ ದಯೆ ದೊರೆಯುವಂತೆ ಮಾಡುವುದು. ಯೌವನ ಪ್ರಾಯದಲ್ಲಿ ಸತ್ಯವೇದವನ್ನು ಓದುವುದರೊಂದಿಗೆ ಪ್ರಾರ್ಥನೆಯೂ ಸ್ತುತಿಯೂ ಕೂಡಿರುವುದಾದರೆ ಅದು ಮಹತ್ತರವಾದ ಆಶೀರ್ವಾದಗಳನ್ನು ನಿನ್ನ ಜೀವಿತದಲ್ಲಿ ಉಂಟು ಮಾಡುವುದು. ಧ್ಯಾನವು ಯುವಕರನ್ನು ಪುಷ್ಟಿಗೊಳಿಸುವುದು ಎಂದು ಜೆಕರ್ಯ 9:17 ಓದುತ್ತೇವೆ. ಧ್ಯಾನವೆಂದು ಹೇಳುವುದು ಕರ್ತನ ವಾಕ್ಯವನ್ನು ಸೂಚಿಸುವಂಥದ್ದಾಗಿದೆ. ದೈಹಿಕವಾಗಿ ಧ್ಯಾನವು ಪುಷ್ಟಿಗೊಳಿಸುವಂಥದ್ದಾಗಿದ್ದರೂ ಒಳಗಿನ ಮನುಷ್ಯನನ್ನು ಬಲಪಡಿಸುವಂಥದ್ದು ಕರ್ತನ ವಾಕ್ಯವೇ ಆಗಿದೆ. ನಿನ್ನ ಯೌವನದಲ್ಲಿ ನೀನು ನಿಶಕ್ತನಾಗಿ, ಭಯಪಡುವವನಾಗಿ, ತತ್ತರಿಸುವವನಾಗಿರಬಾರದು. ನಿನ್ನನ್ನು ಬಲಪಡಿಸಲು ಕರ್ತನು ಆಶಿಸುತ್ತಾನೆ. ನೀನು ಪ್ರಾರ್ಥನೆಯೊಂದಿಗೆ ದೇವ ಸನ್ನಿಧಾನದಲ್ಲಿ ಕಾದಿರುವಿಯಾದರೆ ನೀನು ಹೊಸ ಬಲವನ್ನು ಪಡೆದು ಹದ್ದುಗಳಂತೆ ರೆಕ್ಕೆಯನ್ನು ಚಾಚಿಕೊಂಡು ಹೇಳುವಿ. ಯೆಶಾಯ 40:31. ನೀನು ಸತ್ಯವೇದದ ವಾಕ್ಯಗಳನ್ನು ಸ್ವಾಸ್ಥ್ಯ ಮಾಡಿಕೊಳ್ಳುವಾಗ ಸಕಲ ಜ್ಞಾನದಿಂದ ತುಂಬಿದವನಾಗಿ ಸಫಲನಾಗುವಿ. ಅದರಂತೆ ದೇವರನ್ನು ಸ್ತುತಿಸಿ ಹರ್ಷಿಸುವಾಗ ನಿನ್ನ ಜೀವಿತವೆಲ್ಲ ಸಮಾಧಾನದಿಂದಲೂ ಸಂತೋಷದಿಂದಲೂ ತುಂಬಿರುವುದು. ಕರ್ತನು ನಿನ್ನನ್ನು ಆಶೀರ್ವದಿಸಲಿ.
ಯೌವನಸ್ಥನೇ ಎದ್ದೇಳು. ಅಧ್ಯಾಯ 2. ಯೌವನಸ್ಥನೇ ಗ್ರಹಿಸು. ಯೌವನದ ದಿನಗಳೇ ಭವಿಷ್ಯತ್ತನ್ನು ನಿಶ್ಚಯಿಸುವ ದಿನಗಳು. ಯೌವನದಲ್ಲಿ ಮಾಡುವ ತೀರ್ಮಾನಗಳು ಅವನನ್ನು ಸಮೃದ್ಧಿಯ ಕಡೆಗೆ ನಡೆಸುವಂಥವುಗಳಾಗಿವೆ ಅಥವಾ ದುರ್ಗತಿಯ ದಿನಗಳಿಗೆ ಕೊಂಡೊಯ್ಯುವಂಥವುಗಳು ಆಗಿರಬಹುದು. ಯೌವನಸ್ಥನೇ, ನೀನು 2 ಕಣ್ಣುಗಳಿಂದ ಪ್ರಪಂಚವನ್ನು ಕಾಣುತ್ತಿ, ಆದರೆ ಪ್ರಪಂಚವಾದರೂ 1000 ಕಣ್ಣುಗಳಿಂದ ಪ್ರತಿ ಗಳಿಗೆಯೂ ನಿನ್ನನ್ನು ಗಮನಿಸುತ್ತಲೇ ಇವೆ. ಇಂದು ನೀನು ನಿನ್ನನ್ನು ಪರಿಶೀಲನೆ ಮಾಡಿಕೊಳ್ಳುವೆಯೋ? 1. ನಿನ್ನ ಕಣ್ಣುಗಳು. 2. ನಿನ್ನ ಮಾರ್ಗ. 3. ನಿನ್ನ ಅಲಂಕಾರ. 4. ನಿನ್ನ ಯೌವನ. ನಿನ್ನ ಕಣ್ಣುಗಳು. ಯೌವನಸ್ಥನ ಕಣ್ಣುಗಳು ಆಕರ್ಷಕ, ಶಕ್ತಿಯುಳ್ಳ, ಹರಿದಾಡುವ ದೃಷ್ಟಿಯುಳ್ಳ, ಬಯಕೆ ತುಂಬಿದ, ಏನನ್ನೋ ಹುಡುಕುವಂಥ ಕಣ್ಣುಗಳು. ಕಣ್ಣುಗಳು ಹೃದಯದ ಬಾಗಿಲಾಗಿವೆ. ಕಣ್ಣುಗಳು ಒಬ್ಬ ವ್ಯಕ್ತಿಯ ಮನೋಭಾವವನ್ನು ಬಹಿರಂಗಪಡಿಸುತ್ತವೆ. ಕಣ್ಣುಗಳನ್ನು ನೋಡುವಾಗಲೇ ಅವನ ಜೀವನದ ರೂಪರೇಷೆಗಳನ್ನು ಜ್ಞಾನಿಗಳು ಹೇಳಬಲ್ಲರು. ಯೇಸು, ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು ಎಂದು ಹೇಳಿದ್ದಾನೆ. ದೇವ ಮಗುವೆ, ನಿನ್ನೊಳಗೆ ಕ್ರಿಸ್ತನಿರುವುದಾದರೆ ನಿನ್ನ ಕಣ್ಣುಗಳಲ್ಲಿ ಪರಲೋಕದ ಬೆಳಕಿರುವುದು. ನಿನ್ನೊಳಗೆ ಶೈತಾನನು ಇರುವುದಾದರೆ ನಿನ್ನ ಕಣ್ಣುಗಳಲ್ಲಿ ಪಾಪವೆಂಬ ಕತ್ತಲೆ ಮುಸುಕಿಕೊಂಡಿರುವುದಲ್ಲವೇ? ಯೋಚಿಸಿ ನೋಡು. ಅನೇಕರ ಕಣ್ಣುಗಳು ಯೌವನ ಪ್ರಾಯದ ಇಚ್ಛೆಗಳಿಂದ ತುಂಬಿರುವುದು. ಕಣ್ಣಿನ ನೋಟದಲ್ಲೇ ನಡೆಯುತ್ತಾರೆ. ಆ ನೋಟವು ಅವರನ್ನು ಎಡವುವಂತೆ ಮಾಡುವುದು. ಆ ದೃಷ್ಟಿಯ ಹಿಂದೆ ಅವರ ಮನಸ್ಸು ಅದನ್ನು ಹಿಂಬಾಲಿಸಿ ಅವರ ಕಾಲುಗಳು ಹೋಗುವುದು. ಎಂಥ ಶೋಚನೀಯಕರವಲ್ಲವೇ? ಯೇಸು ಸ್ವಾಮಿಯು ಖಂಡಿಸಿ ಹೇಳಿರುವುದೇನು? ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯು ಕೂಡ ವ್ಯಭಿಚಾರ ಮಾಡಿದವನಾದನು. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಮತ್ತಾಯ 5:28-29. ಇದು ಪುರುಷರಿಗೆ ಮಾತ್ರವೇ ಅಲ್ಲ, ಸ್ತ್ರೀಯರಿಗೂ ಅನ್ವಯಿಸುತ್ತದೆ. ದೇವ ಮಗುವೆ, ನಿನ್ನ ಅಂತರ್ಯವನ್ನು ಕ್ರಿಸ್ತನ ಚಿಂತನೆಗಳಿಂದ ತುಂಬಿಸಿಕೊಂಡಿರುವೆಯಾದರೆ ನಿನ್ನ ದೃಷ್ಟಿಯು ಜಯಪ್ರದವಾಗಿರುವುದು. ಭಕ್ತನಾದ ಯೋಬನು ಒಂದು ದಿನ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತಾ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೆನು ಎಂದು ಕೇಳುತ್ತಾನೆ. ಯೋಬ 31:1. ದೇವ ಮಗುವೆ, ನಿನ್ನ ಕಣ್ಣುಗಳೊಂದಿಗೆ ನೀನು ಸಹ ನಿಬಂಧನೆಯನ್ನು ಮಾಡಿಕೊ. ಕ್ರಿಸ್ತನ ರಕ್ತವನ್ನು ನಿನ್ನ ಕಣ್ಣಿಗೆ ಕಾಡಿಗೆಯಾಗಿ ತೀಡಿಕೊ. ಆಗ ಕ್ರಿಸ್ತನ ದೃಷ್ಟಿ ನಿನ್ನೊಳಗೆ ಉಂಟಾಗುವುದು. ನಿನ್ನ ಮಾರ್ಗಗಳು. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂದು ವಾಕ್ಯ ಹೇಳುತ್ತದೆ. ಕೀರ್ತನೆ 119:9. ಒಮ್ಮೆ D.L. ಮೂಡಿ ಎಂಬ ಪ್ರಸಂಗಿಯು ಒಬ್ಬ ಚಲನಚಿತ್ರ ತಾರೆಯನ್ನು ಸಂಧಿಸಿ ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಬೇಕಾದುದರ ಅವಶ್ಯಕತೆಯನ್ನು ಕುರಿತು ವಿವರಿಸಿದಾಗ, ಆಕೆಯು ತನ್ನ ಯೌವನದಲ್ಲಿ ಕೀರ್ತಿ ತರುವ ಮಾರ್ಗದಲ್ಲಿ ಹೋಗಲು ತಾನು ಬಯಸುವುದಾಗಿಯೂ ವೃದ್ಧಾಪ್ಯದಲ್ಲಿ ದೇವರನ್ನು ಕಂಡುಕೊಳ್ಳುವ ಮಾರ್ಗಕ್ಕೆ ತಾನು ಬರುವುದಾಗಿ ಹೇಳಿದಳು. ಇದರಿಂದ ವ್ಯತ್ಯಗೊಂಡ ಪ್ರಸಂಗಿಯು ಅವಳು ಕೊಟ್ಟಂತ ಕಾಪಿಯಲ್ಲಿ ಅರ್ಧವನ್ನು ಕುಡಿದು ಉಳಿದರ್ಧವನ್ನು ಅವಳ ಮುಂದೆ ಇಟ್ಟು, ಇದನ್ನು ನೀನೇ ಕುಡಿದು ಮುಗಿಸು ಎಂದರು. ಅವಳಿಗೆ ಕೋಪ ಬಂತು. ನೀವು ಕುಡಿದ ಎಂಜಲು ಕಾಫಿ ನನಗೆ ಬೇಡ ಎಂದಳು. ಕೂಡಲೇ ಆ ಭಕ್ತನು, ನೀನು ಈ ಕಾಫಿಯನ್ನು ಎಂಜಲು ಎಂದು ತಳ್ಳಿಬಿಟ್ಟಂತೆ ಒಂದು ದಿನ ಕರ್ತನು ನಿನ್ನನ್ನು ತಳ್ಳಿಬಿಡುತ್ತಾನೆ. ಯೌವನದ ಇಚ್ಛೆಗಳಲ್ಲಿ ಜೀವಿಸಿ ಉಳಿದದ್ದನ್ನು ಕರ್ತನಿಗೆ ಕೊಡುವ ನಿನ್ನ ಎಂಜಲಾದ ಜೀವಿತ ಕರ್ತನಿಗೆ ಯಾಕೆ ಎಂದು ಕೇಳಿದರು. ಸತ್ಯವೇದವು ಯೌವನ ಕಾಲದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು, ಪ್ರಸಂಗಿ 12:1 ಎಂದು ಹೇಳುತ್ತದೆ. ದೇವ ಮಗುವೆ, ನಿನ್ನ ಯೌವನದಲ್ಲಿ ನಿನ್ನ ಮಾರ್ಗಗಳನ್ನೆಲ್ಲ ಕರ್ತನ ಮುಂಭಾಗದಲ್ಲಿಡು. ಆತನು ನಿಶ್ಚಯವಾಗಿ ನಿನ್ನನ್ನು ಆಶೀರ್ವಾದದ ಹಾದಿಯಲ್ಲಿ ನಡೆಸುವನು. ಯಾಕೆಂದರೆ ಸತ್ಯವೇದವು ಮನುಷ್ಯನ ಮಾರ್ಗಗಳು ಕರ್ತನಿಗೆ ಕಾಣುತ್ತಲೇ ಇವೆ. ಆತನು ಮನುಷ್ಯನ ನಡತೆಯನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ. ಜ್ಞಾನೋಕ್ತಿ 5:21 ಎಂದು ಹೇಳುತ್ತದೆ. ನಿನ್ನ ಅಲಂಕಾರ. ಯುವಕರಿಗೆ ಬಲವೇ ಭೂಷಣ. ಜ್ಞಾನೋಕ್ತಿ 20:29 ಎಂದು ವಾಕ್ಯ ಹೇಳುತ್ತದೆ.
ಅಲಂಕರಿಸಿಕೊಳ್ಳುವುದರಲ್ಲಿ ಯುವಕ ಯುವತಿಯರಿಗೆ ಯಾರೂ ಸಾಟಿ ಇಲ್ಲ. ನವನಾಗರಿಕ ಉಡುಪುಗಳು ಯೌವನಸ್ಥರನ್ನು ಆಕರ್ಷಿಸಿವೆ. ಆಕರ್ಷಣೀಯವಾಗಿರಬೇಕು, ಚೆನ್ನಾಗಿ ಅಲಂಕರಿಸಿಕೊಳ್ಳಬೇಕು. ತಮ್ಮ ಉಡುಪು, ಕೇಶಾಲಂಕಾರ ಅಂದವಾಗಿರಬೇಕೆಂದು ಬಹಳ ಮುತುವರ್ಜಿ ವಹಿಸುತ್ತಾರೆ. ಇವುಗಳಿಗಾಗಿ ಗಂಟೆಗಟ್ಟಲೆ ಕನ್ನಡಿಯ ಮುಂದೆ ನಿಲ್ಲಲು ಅವರಿಗೆ ಬೇಸರವಾಗುವುದೇ ಇಲ್ಲ. ಇವೆಲ್ಲವುಗಳಿಗಾಗಿ ಮಾರು ಹೋಗಿದ್ದಾರೆ. ಆದರೆ ಒಳಗಿನ ಅಲಂಕಾರವೆಂದು ಒಂದಿದೆ. ಆತ್ಮಿಕ ವಸ್ತ್ರಗಳಿವೆ. ಅಪೊಸ್ತಲನಾದ ಪೌಲನು, ಹೊರಗನ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು, ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಿನ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದುದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದೂ ಆಗಿದೆ. 1 ಪೇತ್ರ 3:4 ಎಂದು ಆಲೋಚನೆ ಕೊಡುತ್ತಾನೆ. ಇದು ಪುರುಷರಿಗೂ ಅನ್ವಯಿಸುತ್ತದೆ. ಯೌವನ ಹೃದಯಗಳು ಬಯಸುವ ಅಲಂಕಾರಗಳು ಕೆಲವು ಸಮಯಗಳಲ್ಲಿ ಹೆಮ್ಮೆ ಹೆಚ್ಚಳಗಳಿಗೂ ಪಾಪಕ್ಕೂ ಮಾತ್ರವೇ ಅಲ್ಲ, ಕೆಲವು ಸಂದರ್ಭಗಳಲ್ಲಿ ಆಪತ್ತಿನ ಕಾರ್ಯಗಳಿಗೂ ಕೊಂಡೊಯ್ಯುತ್ತವೆ. ಆದರೆ ಒಳಗಿನ ಅಲಂಕಾರವು ಕರ್ತನಿಂದ ಕೃಪೆಯನ್ನು ದಯೆಯನ್ನು ಹೊಂದಿಕೊಳ್ಳುವಂತೆ ನಡೆಸುತ್ತವೆ. ನಿನ್ನ ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ, ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ತಿಮೋಥಿ 4:12 ಎಂದು ಪೌಲನು ಉಪದೇಶಿಸುತ್ತಾನೆ. ನಿನ್ನ ಯೌವನವು ಅಸಡ್ಡೆ ಮಾಡುವಂಥದ್ದಾಗಿರಬಹುದು ಅಥವಾ ಮೆಚ್ಚಿಕೊಂಡಾಡುವಂಥದ್ದಾಗಿಯೂ ಇರಬಹುದು. ನೀನು ಸ್ಥಿರವಿಲ್ಲದವನಾಗಿ ದೃಢವಿಲ್ಲದ ಮನೋಭಾವವುಳ್ಳವನಾಗಿದ್ದರೆ ನಿನ್ನನ್ನು ಯಾರು ಗೌರವಿಸಿಯರು? ಯೇಸುಕ್ರಿಸ್ತನ ಯೌವನವನ್ನು ಕುರಿತು ಸತ್ಯವೇದವು, ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ಲೂಕ 2:52. ನಾವು ಹಿಂಬಾಲಿಸಬಹುದಾದ ಗುಣಾತಿಶಯಗಳು ಇವುಗಳಲ್ಲವೇ? ಮಾತ್ರವೇ ಅಲ್ಲ, ಆತನು ಯೌವನದಲ್ಲಿ ಸತ್ಯವೇದ ವಾಕ್ಯಗಳಲ್ಲಿ ಒಳ್ಳೆಯ ಪರಿಶ್ರಮವನ್ನು ಪಡೆದಿದ್ದನು. ಆತನು 12 ವರ್ಷದವನಾದಾಗ ಯೆರೂಸಲೇಮಿನ ದೇವಾಲಯದಲ್ಲಿ ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಸತ್ಯವೇದವು ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ಲೂಕ 2:17 ಎಂದು ಹೇಳುತ್ತದೆ. ನೀನು ಸಹ ಸತ್ಯವೇದ ವಾಚನದಲ್ಲಿ ಪಾಂಡಿತ್ಯ ಗಳಿಸಬೇಕಾದುದು ಅವಶ್ಯವಲ್ಲವೇ? ದೇವ ಮಗುವೆ, ನಿನ್ನ ಕಣ್ಣಿನ ನೋಟ, ನಿನ್ನ ಮಾರ್ಗಗಳು, ನಿನ್ನ ಆಲೋಚನೆಗಳು, ನಿನ್ನ ಯೌವನವೆಲ್ಲ ಬೇರೆಯವರ ಮುಂಭಾಗದಲ್ಲಿ ಮಾದರಿಯಾಗಿಯೂ ಕ್ರಿಸ್ತನನ್ನು ಪ್ರತಿಬಿಂಬಿಸುವಂಥದ್ದಾಗಿಯೂ ಇರಬೇಕಾದುದು ಅಗತ್ಯವಲ್ಲವೇ? ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಯೌವನಸ್ಥನೇ ಎದ್ದೇಳು. ಅಧ್ಯಾಯ 3. ಯೌವನದಲ್ಲಿ ಪರಿಶುದ್ಧತೆ. ಯೌವನದಲ್ಲಿ ಪರಿಶುದ್ಧವಾಗಿ ಜೀವಿಸಲು ಸಾಧ್ಯವೇ? ಯೌವನದ ಆಸೆ ಅಭಿಲಾಷೆಗಳನ್ನು ಗೆಲ್ಲಲು ಸಾಧ್ಯವೇ? ದುರಾಭ್ಯಾಸಗಳಿಗೆ ಗುಲಾಮರಾಗದೆ ಇರಲು ಸಾಧ್ಯವೇ? ಎಂಬ ಅನೇಕ ಪ್ರಶ್ನೆಗಳು ಯುವ ಪೀಳಿಗೆಯ ಹೃದಯದಲ್ಲಿ ಏಳಬಹುದು. ಸತ್ಯವೇದದಲ್ಲಿನ ಒಬ್ಬ ಯೌವನಸ್ಥನು ಇದಕ್ಕೆ ಹೌದು, ಸಾಧ್ಯವೆಂದು ಉತ್ತರ ಕೊಡುವುದು ಮಾತ್ರವೇ ಅಲ್ಲ, ಅದನ್ನು ರುಜುಮಾತು ಮಾಡಿದ್ದಾನೆ. ಯೋಸೇಫನೆಂಬ ಹೆಸರಿಗೆ ಹೆಚ್ಚುವರಿ ಎಂದು ಅರ್ಥವಿದೆ. ತನ್ನ ಹೆಸರಿಗೆ ತಕ್ಕಂತೆ ಚಿಕ್ಕ ಪ್ರಾಯದಿಂದಲೇ ಅವನು ಪರಿಶುದ್ಧತೆಯಲ್ಲಿ, ದೇವರ ಕೃಪೆಯಲ್ಲಿ, ದಯೆಯಲ್ಲಿ ವೃದ್ಧಿಯಾದನು. ಮಾತ್ರವೇ ಅಲ್ಲ, ಜೀವನದಲ್ಲಿ ಒಳ್ಳೆಯ ಅಂತಸ್ತನ್ನು ಪಡೆದಿದ್ದನು. ಈ ಧ್ಯಾನದಲ್ಲಿ ಯೋಸೇಫನು ಹೇಗೆ ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಂಡನೆಂದು ಸುಮಾರು 7 ಹಂತಗಳಲ್ಲಿ ಧ್ಯಾನಿಸೋಣ. 1. ದರ್ಶನವುಳ್ಳ ಯೋಸೇಫನು. ಚಿಕ್ಕ ಪ್ರಾಯದಿಂದಲೇ ಯೋಸೇಫನಿಗೆ ಒಂದು ದರ್ಶನವಿದ್ದಿತು. ಕರ್ತನು ತನ್ನನ್ನು ಉನ್ನತಿಗೆ ತರುವನು ಎಂಬುದೇ ಆ ದರ್ಶನವಾಗಿತ್ತು. ತನ್ನ ತಂದೆಯ 12 ಮಕ್ಕಳಲ್ಲಿ ಅವನೊಬ್ಬನೇ ದರ್ಶನವುಳ್ಳವನಾಗಿದ್ದನು. ಸ್ವಪ್ನದಲ್ಲಿ ಅವನಿಗುಂಟಾದ ದರ್ಶನದ ನಿಮಿತ್ತವು, ತಂದೆಯು ಅವನ ಮೇಲಿಟ್ಟಿದ್ದ ಪ್ರೀತಿಯ ನಿಮಿತ್ತವು ಸಹೋದರರು ಅವನನ್ನು ದ್ವೇಷಿಸಲಾರಂಭಿಸಿದರು. ಪ್ರಿಯ ದೇವ ಮಗುವೆ, ನಿನ್ನ ಭಕ್ತಿಯ ನಿಮಿತ್ತ ಬೇರೆಯವರು ನಿನ್ನನ್ನು ದ್ವೇಷಿಸುವಾಗ ನೀನು ನಿನ್ನ ದರ್ಶನವನ್ನು ಕಳೆದುಕೊಳ್ಳಬೇಡ. ಹಲವು ವೇಳೆಗಳಲ್ಲಿ ಯೌವನ ಪ್ರಾಯದಲ್ಲಿ ನೀನು ಭಕ್ತಿಯೂ ದರ್ಶನವೂ ಉಳ್ಳವನಾಗಿ ಜೀವಿಸುವಾಗ ನಿನ್ನೊಂದಿಗಿರುವವರು ಹಾಸ್ಯ ಮಾಡಬಹುದು. ಆದರೆ ನಿನ್ನ ದರ್ಶನದಲ್ಲಿ ನೀನು ನೆಲೆಸಿರುವೆಯಾದರೆ ನಿನ್ನನ್ನು ಅಪಹಾಸ್ಯ ಮಾಡುವವರು ಒಂದು ದಿನ ನಿನ್ನನ್ನು ಗೌರವಿಸಿ ನಿನಗೆ ವಿಧೇಯವಾಗುವ ಕಾಲವು ನಿಶ್ಚಯವಾಗಿ ಬಂದೇ ಬರುವುದು. ಯೋಸೇಫನ ದರ್ಶನದಲ್ಲಿ ಅವನ ಸಿವುಡು ಎದ್ದು ನಿಂತಿದ್ದನ್ನು
ಸಹೋದರರ ಸಿವುಡುಗಳು ಅವನ ಸಿವುಡಿಗೆ ಅಡ್ಡ ಬಿದ್ದಿದ್ದನ್ನು ಕಂಡನು. ಆದಿಕಾಂಡ 37:7. ನಿಶ್ಚಯವಾಗಿಯೂ ಒಬ್ಬ ವ್ಯಕ್ತಿಯು ಕರ್ತನಿಗೆ ಸತ್ಯವಂತನಾಗಿ ಕಂಡುಬರುವಾಗ ಅರಸರು ಸಹ ಬಂದು ಅವನಿಗೆ ಅಡ್ಡ ಬೀಳುವರು ಎಂದು ಸತ್ಯವೇದವು ಹೇಳುತ್ತದೆ. ಯೆಶಾಯ 49:23 ಓದಿ ನೋಡಿರಿ. ರಾಜರು ನಿನಗೆ ಸಾಕು ತಂದೆಗಳು, ಅವರ ರಾಣಿಗಳು ನಿನಗೆ ಸಾಕು ತಾಯಿಯೂ ಆಗುವರು. ನಿನಗೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿನ್ನ ಪಾದಧೂಳಿಯನ್ನು ನೆಕ್ಕುವರು. ನಾನೇ ಕರ್ತನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗಪಡರು ಎಂದು ಕರ್ತನು ವಾಗ್ದಾನ ಮಾಡಿರುವನು. ಪ್ರಿಯ ಯುವ ಸೋದರನೇ ಸೋದರಿಯೇ, ನಿನ್ನನ್ನು ಕುರಿತು ನಿನಗೆ ಒಂದು ದರ್ಶನವಿರಬೇಕು. ಕರ್ತನು ನಿನ್ನ ಭವಿಷ್ಯವನ್ನು ಹೇಗೆ ರೂಪಿಸಲಿರುವನು ಎಂಬುದನ್ನು ಕುರಿತಾದ ಒಂದು ದರ್ಶನ ನಿನಗಿರಬೇಕು. ನಿತ್ಯ ರಾಜ್ಯವನ್ನು ಕುರಿತು ನಿನಗೆ ದರ್ಶನವಿರಬೇಕು. ನೀನು ಈ ದರ್ಶನಗಳನ್ನು ಹಿಂಬಾಲಿಸುವಾಗ ಪ್ರಪಂಚವು ನಿನ್ನನ್ನು ಮಲಿನಗೊಳಿಸದಂತೆ ನಿನ್ನನ್ನು ಕಾಪಾಡಿಕೊಳ್ಳಬಲ್ಲೆ. 2. ತಾಳ್ಮೆಯುಳ್ಳ ಯೋಸೇಫನು. ಯೋಸೇಫನ ತಾಳ್ಮೆಯು ನಮ್ಮನ್ನು ಆಶ್ಚರ್ಯದಲ್ಲಿ ಮುಳುಗಿಸುತ್ತದೆ. ಯೋಸೇಫನ ತಂದೆಯು ಅವನ ಸಹೋದರರ ಬಳಿಗೆ ಅವನನ್ನು ಕಳುಹಿಸಿದಾಗ ಅವರು ತನ್ನನ್ನು ದ್ವೇಷಿಸುತ್ತಾರೆಂದು ತಿಳಿದಿದ್ದಾಗ್ಯೂ ತಾಳ್ಮೆಯಿಂದಲೂ ಸಂತೋಷದಿಂದಲೂ ಇಗೋ ಇದ್ದೇನೆ ಎಂದು ಹೇಳಿ ಹೊರಟು ಹೋದನು. ಆದಿಕಾಂಡ 37:13. ಅವನ ಸಹೋದರರು ಅವನನ್ನು ಗುಂಡಿಯಲ್ಲಿ ಎತ್ತಿ ಹಾಕಿಬಿಟ್ಟರು. ಅನಂತರ ಅವನನ್ನು ಅಲ್ಲಿಂದ ಎತ್ತಿ 20 ರೂಪಾಯಿಗಳಿಗೆ ಮಾರಿದಾಗಲೂ ಅವನು ಏನು ಮಾತಾಡದೆ ಮೌನವಾಗಿದ್ದನು. ಹೌದು, ಕರ್ತನ ಹಸ್ತದ ಕೆಳಗೆ ತನ್ನನ್ನು ತಗ್ಗಿಸುವಾಗ ಆತನು ತಕ್ಕ ಸಮಯದಲ್ಲಿ ಉನ್ನತಿಗೆ ತರುವನೆಂದು ಅರಿತಿದ್ದನು. ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಸಹ ಎಷ್ಟು ತಾಳ್ಮೆಯಿಂದಿದ್ದನೆಂಬುದನ್ನು ಪ್ರವಾದಿಯಾದ ಯೆಶಾಯನು ಬರೆದಿದ್ದಾನೆ. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ಯೋಸೇಫನ ಗುಣಾತಿಶಯಗಳನ್ನು ಧ್ಯಾನಿಸುವಾಗ ಕ್ರಿಸ್ತನ ಗುಣಾತಿಶಯಗಳು ನೆನಪಿಗೆ ಬರುತ್ತದೆಯಲ್ಲವೇ? ಹೌದು, ಯೋಸೇಫನು ಕ್ರಿಸ್ತನು ನಮಗೆ ತಾಳ್ಮೆಯನ್ನು ಕಲಿಸಿಕೊಡುತ್ತಾರೆ. ಪರಿಶುದ್ಧತೆಯಲ್ಲಿ ಮುಂದುವರಿಯಲು ಬಯಸುವ ಪ್ರತಿಯೊಬ್ಬರಿಗೂ ತಾಳ್ಮೆಯು ಬಹಳ ಅವಶ್ಯ. 3. ಕರ್ತನೊಂದಿಗೆ ಇದ್ದಂಥ ಯೋಸೇಫನು. ಯೋಸೇಫನು ಕರ್ತನೊಂದಿಗೆ ಇದ್ದನು, ಕರ್ತನು ಯೋಸೇಫನೊಂದಿಗೆ ಇದ್ದನು. ಆದ್ದರಿಂದಲೇ ಪಾಪ ಇಚ್ಛೆಗಳಿಗೆ ಅಗಲಿ ಹೋಗಲು ಸಾಧ್ಯವಾಯಿತು. ಇಡೀ ಸಮುದ್ರವು ಉಪ್ಪಾಗಿದ್ದರೂ ಒಂದು ಮೀನಿನೊಳಗೆ ಪ್ರಾಣವಿರುವುದಾದರೆ ಉಪ್ಪನ್ನು ಅದು ತನ್ನೊಳಗೆ ಬಿಡುವುದಿಲ್ಲ. ಪ್ರಪಂಚವು ಅದೇ ರೀತಿ ಅಶುದ್ಧತೆಯಿಂದಲೂ ಪಾಪದಿಂದಲೂ ತುಂಬಿದಾಗ್ಯೂ ಸಹ ನಮ್ಮೊಳಗೆ ಜೀವವಾಗಿರುವ ಕ್ರಿಸ್ತನು ಇರುವುದಾದರೆ ಪಾಪಗಳನ್ನು ಜಯಿಸಿದವರಾಗಿ ಇರುವೆವು. ಪಾಪವು ನಮ್ಮ ಮೇಲೆ ದೊರೆತನ ಮಾಡದು. ಐಗುಪ್ತದಲ್ಲಿ ಯೋಸೇಫನು ಪೋಟಿಫರನ ಮನೆಯಲ್ಲಿ ಸೇವಕನಾಗಿರಬೇಕಾಗಿದ್ದಿತು. ಪೋಟಿಫರನ ಹೆಂಡತಿಯು ಯೋಸೇಫನನ್ನು ಪಾಪಕ್ಕೆ ಎಳೆದಾಗ ಅವನು ಒಂದು ಮಾತು ಹೇಳಿದನು, ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ? ಆದಿಕಾಂಡ 39:9. ಗಮನಿಸಿರಿ, ಪೋಟಿಫರನಿಗೆ ವಿರುದ್ಧವಾಗಿ ಪಾಪ ಮಾಡುವುದು ಹೇಗೆ ಎಂದು ಕೇಳಲಿಲ್ಲ, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವುದು ಹೇಗೆ ಎಂದು ಕೇಳುತ್ತಾನೆ. ದೇವರು ಯಾವಾಗಲೂ ತನ್ನನ್ನು ನೋಡುತ್ತಾನೆ ಎಂಬ ಗ್ರಹಿಕೆಯು, ನಾನು ದೇವರನ್ನು ಬಿಟ್ಟು ಅಗಲಬಾರದು ಎಂಬ ತೀರ್ಮಾನವು, ದೇವರು ತನ್ನ ಮೇಲಿಟ್ಟಿರುವ ಪ್ರೀತಿಗೆ ತಾನು ದ್ರೋಹ ಮಾಡಬಾರದೆಂಬ ಮನೋಭಾವವು ಆ ಪಾಪವನ್ನು ಜಯಿಸಲು ಅವನಿಗೆ ಸಹಾಯಕವಾಗಿದ್ದಿತು. ದೇವ ಮಗುವೆ, ಕರ್ತನು ನಿನ್ನನ್ನು ಕಾಣುವಾತನು ಎಂಬುದನ್ನು ಮರೆಯಬೇಡ. ಅಗಾರಳು ಕರ್ತನಿಗೆ ಎಲ್ಲವನ್ನು ನೋಡುವ ದೇವರೆಂದು ಹೆಸರಿಟ್ಟಳು. ಅದೇ ರೀತಿಯಲ್ಲಿ ಯೋಸೇಫನು ಸಹ ಪೋಟಿಫರನು ತನ್ನನ್ನು ನೋಡದೆ ಇದ್ದರೂ ಕರ್ತನು ತನ್ನನ್ನು ನೋಡುತ್ತಾನೆ ಎಂಬುದನ್ನು ಅರಿತಿದ್ದನು. ಹೌದು, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ಆತನು ವಾಗ್ದಾನ ಮಾಡಿರುವನಲ್ಲವೇ? ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿನಗಳು ನಾನು ನಿನ್ನೊಂದಿಗಿರುವೆನು ಎಂದು ವಾಗ್ದಾನ ಮಾಡಿದನಲ್ಲವೇ? ಆತನು ಯಾವಾಗಲೂ ನಿನ್ನನ್ನು ನೋಡುತ್ತಲೇ ಇರುವನು ಎಂಬುದನ್ನು ಮರೆಯಬೇಡ. ಸತ್ಯವೇದವು ಹೇಳುತ್ತದೆ, ಇಗೋ, ಇಸ್ರಾಯೇಲರನ್ನು ಕಾಯುವವನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಕೀರ್ತನೆ 121:4. ನಂಬಿಗಸ್ತನಾದ ಯೋಸೇಫನು. ಯೋಸೇಫನು ಅನ್ಯಾಯವಾಗಿ ಸೆರೆಮನೆಯಲ್ಲಿ ತಳ್ಳಲ್ಪಟ್ಟಾಗ್ಯೂ ಕರ್ತನಲ್ಲಿಟ್ಟ ಅವನ ನಂಬಿಕೆಯು ಕುಂದಿ ಹೋಗಲಿಲ್ಲ. 2 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಅವನು ಸೆರೆವಾಸದಲ್ಲಿ ದಂಡನೆಯನ್ನು ಅನುಭವಿಸಿದ್ದಾಗ್ಯೂ ತನ್ನಲ್ಲಿದ್ದ ಪರಿಶುದ್ಧತೆಯನ್ನು ಕಾಪಾಡಿಕೊಂಡನು. ಶೋಧನೆಗಳು ಬರುವಾಗ ಕೆಲವರು ಕರ್ತನನ್ನು ಮರೆತು
ತಮ್ಮ ಪರಿಶುದ್ಧತೆಯನ್ನು ಗಾಳಿಗೆ ತೂರಿ ಬಿಡುವರು. ಯೋಸೇಫನು ಕರ್ತನಿಗೆ ನಂಬಿಗಸ್ತನಾಗಿ ಉತ್ತಮನಾಗಿ ಜೀವಿಸಿದಾಗ್ಯೂ ಅನೇಕ ಕಷ್ಟಗಳನ್ನು ಶಿಕ್ಷೆಗಳನ್ನು ಅನುಭವಿಸಬೇಕಾಯಿತು. ಆದರೆ ಅವನು ಮನಗುಂದಿ ಹೋಗಲಿಲ್ಲ. ಆದ್ದರಿಂದ ಕರ್ತನು ಯೋಸೇಫನನ್ನು ಕರುಣಿಸಿ ಅವನನ್ನು ಸೆರೆಮನೆಯಿಂದ ತಪ್ಪಿಸಿದನು. ಆದಿಕಾಂಡ 39:21. ದೇವ ಮಗುವೆ, ಕರ್ತನ ಮೇಲಿನ ನಿನ್ನ ನಂಬಿಕೆ ಎಂದೂ ವ್ಯರ್ಥವಾಗದು. ನಿನ್ನ ನಂಬಿಕೆಯನ್ನು ಕರ್ತನು ಸನ್ಮಾನಿಸಿ ನಿನ್ನನ್ನು ಉನ್ನತಗೊಳಿಸುವನು. ಇಡೀ ಪ್ರಪಂಚವೇ ನಿನ್ನನ್ನು ತಪ್ಪಿತಸ್ಥನೆಂದು ತೀರ್ಮಾನಿಸಿದಾಗ್ಯೂ ನೀನು ಕರ್ತನ ನಂಬಿಕೆಯಲ್ಲಿ ಸ್ಥಿರವಾಗಿರುವೆಯಾದರೆ ಕರ್ತನು ನಿನ್ನ ಪಕ್ಷದಲ್ಲಿದ್ದು ನಿನ್ನನ್ನು ವೃದ್ಧಿಗೊಳಿಸಿ ಆಶೀರ್ವದಿಸುವನು. 5. ಕರ್ತನನ್ನು ಮಹಿಮೆಗೊಳಿಸಿದ ಯೋಸೇಫನು. ಯೋಸೇಫನು ತನ್ನ ಜೀವಿತದ ಪ್ರತಿಯೊಂದು ಹಂತದಲ್ಲೂ ಕರ್ತನನ್ನು ಮಹಿಮೆಪಡಿಸಿದನೆಂಬುದನ್ನು ನೋಡುತ್ತೇವೆ. ರಾಜನಾದ ಫರೋಹನು ಕನಸು ಕಂಡು ಯೋಸೇಫನನ್ನು ಕರೆಸಿದಾಗ ಅವನು ತನ್ನನ್ನು ತಗ್ಗಿಸಿಕೊಂಡು ಕರ್ತನನ್ನು ಉನ್ನತಗೊಳಿಸಿ, ನನ್ನಲ್ಲಿ ಅಂಥ ಸಾಮರ್ಥ್ಯವೇನೂ ಇಲ್ಲ, ಆದರೆ ದೇವರು ಫರೋಹನಿಗೆ ಶುಭಕರವಾದ ಉತ್ತರವನ್ನು ಕೊಡಬಲ್ಲನು. ಆದಿಕಾಂಡ 4:16 ಎಂದು ಹೇಳುತ್ತಾನೆ. ಮಾತ್ರವೇ ಅಲ್ಲ, ಫರೋಹನ ಸ್ವಪ್ನಕ್ಕೆ ಉತ್ತರ ಕೊಡುವಾಗಲೂ ಸಹ ದೇವರು ತಾನು ಮಾಡಬೇಕೆಂದಿರುವುದನ್ನು ಇವುಗಳ ಮೂಲಕ ತಮಗೆ ತಿಳಿಸಿದ್ದಾನೆ. ಆದಿಕಾಂಡ 41:25 ಎಂದು ಹೇಳಿ ಕರ್ತನನ್ನು ಮುಂದೆ ಇಟ್ಟು ಅರ್ಥ ಹೇಳುವುದನ್ನು ನೋಡುತ್ತೇವೆ. ದೇವರು ಕೊಟ್ಟಂತ ವರದಿಂದ ಯೋಸೇಫನು ಹೆಮ್ಮೆ ಪಟ್ಟುಕೊಳ್ಳದೆ ತನ್ನನ್ನು ತಗ್ಗಿಸಿ ಕರ್ತನನ್ನೇ ಮಹಿಮೆ ಪಡಿಸುವುದು ಅವನ ಉನ್ನತವಾದ ಗುಣವಲ್ಲವೇ? ಸ್ವಪ್ನದ ಅರ್ಥವನ್ನು ಹೇಳಿ ಮುಗಿಸುವಾಗ ಯೋಸೇಫನು ಫರೋಹನಿಗೆ ಕನಸು 2 ವಿಧವಾಗಿ ಬಿದ್ದದರಿಂದ ದೇವರು ಈ ಕಾರ್ಯವನ್ನು ನಿಶ್ಚಯಿಸಿ ಅದನ್ನು ಬೇಗ ಮಾಡುವನೆಂಬುದಾಗಿ ತಿಳುಕೊಳ್ಳಬೇಕು. ಆದುದರಿಂದ ತಾವು ವಿವೇಕಿಯೂ ಬುದ್ಧಿವಂತನೂ ಆಗಿರುವ ಪುರುಷನನ್ನು ಆರಿಸಿಕೊಂಡು ಅವನನ್ನು ಐಗುಪ್ತ ದೇಶದ ಮೇಲೆ ಅಧಿಕಾರಿಯಾಗಿ ನೇಮಿಸಬೇಕು. ಆದಿಕಾಂಡ 41:32 ಮತ್ತು 33 ಎಂದು ಹೇಳುತ್ತಾನೆ. ತನ್ನನ್ನು ತಗ್ಗಿಸಿಕೊಂಡ ಯೋಸೇಫನನ್ನು ಕರ್ತನು ಫರೋಹನು ಉನ್ನತಿಗೆ ತಂದು ಐಗುಪ್ತಕ್ಕೆ ಅಧಿಪತಿಯಾಗಿರಿಸಿದುದು ಎಂಥ ಶ್ಲಾಘನೀಯವಾದದಲ್ಲವೇ? ಪ್ರಿಯ ದೇವ ಮಗುವೆ, ನೀನು ಕರ್ತನಿಗೆ ಮಹಿಮೆ ಸಲ್ಲಿಸುವಾಗ ಪರಿಶುದ್ಧತೆಯನ್ನು ಕಾಪಾಡುವುದು ಮಾತ್ರವೇ ಅಲ್ಲ, ನಿನ್ನನ್ನು ರಾಜರಿಗೆ ಮುಂಭಾಗದಲ್ಲಿ ನಿಲ್ಲಿಸುವನು ಎಂಬುದನ್ನು ಮರೆಯಬೇಡ. 6. ಸಹೋದರ ಪ್ರೀತಿಯುಳ್ಳ ಯೋಸೇಫನು. ಯೋಸೇಫನ ಸಹೋದರರು ಅವನನ್ನು ದ್ವೇಷಿಸಿದಾಗ್ಯೂ ಸಹೋದರರನ್ನು ಅವನು ದ್ವೇಷಿಸಲಿಲ್ಲ. ಅವರಿಗೆ ಮುಯಿ ತೀರಿಸಬೇಕೆಂದಾಗಲಿ ಅವರನ್ನು ಶಿಕ್ಷೆಗೆ ಗುರಿ ಮಾಡಬೇಕೆಂದಾಗಲಿ ಅವನು ಮನಸ್ಸಿನಲ್ಲಿಯೂ ಸಹ ನೆನೆಸಲಿಲ್ಲ. ನನ್ನ ಹತ್ತಿರಕ್ಕೆ ಬನ್ನಿರಿ ಎಂದು ತನ್ನ ಅಣ್ಣಂದಿರಿಗೆ ಹೇಳಲು ಅವರು ಹತ್ತಿರಕ್ಕೆ ಬಂದರು. ಅವನು ಅವರಿಗೆ, ಐಗುಪ್ತ ದೇಶಕ್ಕೆ ಸೇರುವಂತೆ ನೀವು ಮಾರಿಬಿಟ್ಟ ನಿಮ್ಮ ತಮ್ಮನಾದ ಯೋಸೇಫನೇ ನಾನು. ನೀವು ನನ್ನನ್ನು ಹಾಗೆ ಮಾರಿದ್ದಕ್ಕಾಗಿ ವ್ಯಸನಪಟ್ಟು ದುಃಖಿಸಬೇಡಿರಿ. ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು ಎಂದು ಹೇಳಿದನು. ಆದಿಕಾಂಡ 45:4, 5, 7. ಕಳೆದು ಹೋದ ಕಾಲದ ನೆನಪುಗಳಿಂದ ತನ್ನ ಹೃದಯದಲ್ಲಿ ದ್ವೇಷವನ್ನು ಬೆಳೆಸಿಕೊಳ್ಳದೆ ಕ್ರಿಸ್ತನಂತೆ ಕ್ಷಮಿಸುವಂತ ಯೋಸೇಫನ ಸ್ವಭಾವವು ಎಷ್ಟು ಉತ್ತಮವಾದದಲ್ಲವೇ? ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ. ಈ ನಿರೀಕ್ಷೆಯು ನಮ್ಮ ಆಸೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಮಾತ್ರವಲ್ಲ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ಅಪೊಸ್ತಲ ಪೌಲನು ಬರೆಯುತ್ತಾನೆ. ರೋಮಪುರ 8:28. ಈ ಸತ್ಯ ನಮ್ಮ ಹೃದಯದಲ್ಲಿ ಇರುವುದಾದರೆ ನಾವು ಸಹ ನಮಗೆ ದ್ರೋಹವೆಸಗಿದರೂ ಸಹೋದರ ಪ್ರೀತಿ ಉಳ್ಳವರಾಗಿ ನಡೆದುಕೊಳ್ಳುವೆವು. ಕರ್ತನು ನಮ್ಮನ್ನು ಕ್ಷಮಿಸುವಂತೆ ನಾವು ಬೇರೆಯವರನ್ನು ಕ್ಷಮಿಸಿ ಸಹೋದರ ಐಕ್ಯವನ್ನು ಕಾಪಾಡಿಕೊಳ್ಳೋಣ. 7. ನಿತ್ಯ ರಾಜ್ಯವನ್ನು ಕುರಿತು ನಂಬಿಕೆಯುಳ್ಳ ಯೋಸೇಫನು. ಯೋಸೇಫನಿಗೆ ನಿತ್ಯ ರಾಜ್ಯವನ್ನು ಕುರಿತು ನಂಬಿಕೆ ಇದ್ದಿತು, ಭವಿಷ್ಯವನ್ನು ಕುರಿತು ನಂಬಿಕೆ ಇದ್ದಿತು. ಆದ್ದರಿಂದಲೇ ತನ್ನ ಅವಸಾನ ಕಾಲದಲ್ಲಿ ತನ್ನ ಸಹೋದರರನ್ನು ಕುರಿತು, ನನಗೆ ಅವಸಾನ ಕಾಲ ಸಮೀಪಿಸಿತು, ಆದರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಪರಾಮರಿಸುವನು, ನೀವು ನನ್ನ ಶವವನ್ನು ನಿಮ್ಮ ಸಂಗಡ ಹೊತ್ತುಕೊಂಡು ಹೋಗಬೇಕೆಂದು ಹೇಳಿದನು. ಆದಿಕಾಂಡ 50:24 ಮತ್ತು 25. ಯೋಸೇಫನು ತೀರಿ ಹೋಗುವಾಗ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಡುವುದನ್ನು ಕುರಿತು ನಂಬಿಕೆಯಿಂದಲೇ ಮಾತಾಡಿ ತನ್ನ ಶವವನ್ನು ತಕ್ಕೊಂಡು ಹೋಗುವ ವಿಷಯದಲ್ಲಿ ಅಪ್ಪಣೆ ಕೊಟ್ಟನು. ಇಬ್ರಿಯ 11:22 ಎಂದು ಬರೆದದೆ. ಪ್ರಿಯ ದೇವ ಮಗುವೆ,
ನಿತ್ಯ ರಾಜ್ಯವನ್ನು ಕುರಿತ ನಂಬಿಕೆಯುಳ್ಳವನು ಎಂದೂ ಪಾಪದಲ್ಲಿ ಬಿದ್ದು ಹೋಗುವುದಿಲ್ಲ. ಅವನ ಕಣ್ಣುಗಳು ನಿತ್ಯದಲ್ಲಿನ ಮಹೋನ್ನತವಾದ ಕಾರ್ಯಗಳನ್ನು ಕುರಿತು ಅಪೇಕ್ಷಿಸುವುದೇ ಹೊರತು ಭೂಮಿಯ ಅಲ್ಪವಾದ ಆಸೆ ಇಚ್ಛೆಗಳನ್ನು ಆರಿಸಿಕೊಂಡು ಹೋಗುವುದಿಲ್ಲ. ಯೋಸೇಫನಿಗೆ ತನ್ನ ಶವವು ಕಾನಾನನ್ನು ಸೇರಬೇಕೆಂಬ ಅಪೇಕ್ಷೆ ಇದ್ದಿತು. ಒಣಗಿದ ಎಲುಬುಗಳನ್ನು ಪುನರ್ಜೀವನಗೊಳಿಸುವಾತನು ನಿನ್ನನ್ನು ಪರಮ ಕಾನಾನಿನೊಳಗೆ ಸೇರಿಸಲು ಶಕ್ತನಾಗಿದ್ದಾನೆಂಬುದನ್ನು ಅರಿತುಕೋ. ಒಂದು ದಿನ ತುತ್ತೂರಿಯ ಧ್ವನಿಯಾಗುವಾಗ ಕರ್ತನಲ್ಲಿ ಸತ್ತಿರುವವರು ಜೀವದಿಂದ ಎದ್ದೇಳುವರು. ಆ ದಿನದಲ್ಲಿ ಯೋಸೇಫನ ಎಲುಬುಗಳು ಜೀವದಿಂದ ಎದ್ದೇಳುವವು. ಪರಮ ಕಾನಾನಿನೆಡೆಗೆ ಜಯದ ಹೆಜ್ಜೆ ಇಟ್ಟು ಆನಂದದಿಂದ ಸಾಗುವೆವು. ಯೋಸೇಫನು ಜೀವಿಸಿದಂಥ ಮಾದರಿಯ ಜೀವಿತವನ್ನು, ಪವಿತ್ರ ಜೀವಿತವನ್ನು ಬಯಸಿ ಪರಿಶುದ್ಧತೆಯನ್ನು ಹೊಂದಿಕೋ. ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಯೌವನಸ್ಥನೇ ಎದ್ದೇಳು. ಅಧ್ಯಾಯ 4. ಯೌವನಸ್ಥನಾದ ಗಿದ್ಯೋನನು. ಈ ಅಂತ್ಯದ ದಿನಗಳಲ್ಲಿ ಆತ್ಮನಾದಾತನು ತನ್ನ ಸೇವೆಗಾಗಿ ಅನೇಕರನ್ನು ಎಬ್ಬಿಸಲು ಅಪೇಕ್ಷಿಸುತ್ತಾನೆ. ಪ್ರಪಂಚದ ಅಂತ್ಯ ಸಮೀಪಿಸಿದ್ದರಿಂದ ದೇವರ ಕೊಯ್ಲಿಗಾಗಿ ಕರ್ತನ ದ್ರಾಕ್ಷೆ ತೋಟದಲ್ಲಿ ಕೆಲಸ ಮಾಡುವುದಕ್ಕಾಗಿ ದೇವರ ಸುವಾರ್ತೆ ಸೇವೆಗಾಗಿ ತನ್ನ ಪ್ರಾಣವನ್ನೇ ಮುಡುಪಾಗಿಡುವಂತ ಅನೇಕರನ್ನು ಆತನ ಕಣ್ಣುಗಳು ಕಂಡುಕೊಂಡಿವೆ. ಕರ್ತನ ಸೇವೆಯನ್ನು ಮಾಡುವಂತ ಗಿದ್ಯೋನನನ್ನು ಹೇಗೆ ಬಲಪಡಿಸಿದನು ಎಂಬುದನ್ನು ನ್ಯಾಯಸ್ಥಾಪಕರು 6ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ, ಕರ್ತನು ಅವನನ್ನು ಚೆನ್ನಾಗಿ ನೋಡಿ, ನಾನು ನಿನ್ನನ್ನು ಕಳುಹಿಸುತ್ತೇನೆ, ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲ್ಯರನ್ನು ಮಿದ್ಯಾನರಿಂದ ಬಿಡಿಸು ಎಂದು ಹೇಳಿದನು ಎಂದು ಓದುತ್ತೇವೆ. ಕರ್ತನಿಗೆ ಸೇವೆ ಮಾಡುವುದಕ್ಕಿಂತಲೂ ಮಹತಾದ ಭಾಗ್ಯ ಬೇರೆ ಯಾವುದೂ ಇಲ್ಲ. ಆಕಾಶವನ್ನು, ನಕ್ಷತ್ರಗಳನ್ನು, ದೃಶ್ಯವಾದವುಗಳನ್ನೆಲ್ಲ ತನ್ನ ಮಾತು ಮಾತ್ರದಿಂದ ಸೃಷ್ಟಿಸಿದ ಆತನು ನಾನು ನಿನ್ನನ್ನು ಕಳುಹಿಸಿದ್ದೇನೆ ಎಂದು ನಿನ್ನ ಬಳಿ ಹೇಳುತ್ತಾನೆ. ದೇಶದ ಅಗತ್ಯತೆಯು ಬಹು ಅಧಿಕ, ಕಳುಹಿಸಲು ಯಾರೂ ಇಲ್ಲವಲ್ಲ ಎಂದು ಕರ್ತನು ಅಂಗಲಾಚುತ್ತಾನೆ. ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಳುಹಿಸಲ್ಪಡದೆ ಸಾರುವುದಿಲ್ಲ. ರೋಮಪುರ 10:14. 1. ಸೇವೆಯು ನಮ್ಮ ಆದ್ಯ ಕರ್ತವ್ಯ. ಮೊದಲನೇದಾಗಿ ಸುವಾರ್ತೆ ಸೇವೆ ಎಂಬುದು ನಿನ್ನ ಮೇಲೆ ಬಿದ್ದ ಕರ್ತವ್ಯವೆಂಬುದನ್ನು ಅರಿತುಕೋ. ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಚೆಲ್ಲಿ ನಿನ್ನ ಎಲ್ಲಾ ಪಾಪಗಳನ್ನು ತೊಳೆದು ನಿನ್ನನ್ನು ಕ್ಷಮಿಸಿದನಲ್ಲವೇ? ತಾನು ಜಜ್ಜಲ್ಪಟ್ಟು ನಿನ್ನನ್ನು ಶುದ್ಧೀಕರಿಸಿದನಲ್ಲವೇ? ತನ್ನ ಆತ್ಮವನ್ನು ಮರಣದಲ್ಲಿ ಒಯ್ದು ನಿನ್ನ ಆತ್ಮವನ್ನು ನರಕದ ಯಾತನೆಗೆ ತಪ್ಪಿಸಿದನಲ್ಲವೇ? ಆತನು ತನ್ನನ್ನೇ ನಿನಗಾಗಿ ಪಾನದ್ರವ್ಯವಾಗಿ ಒಯ್ದು ನಿನ್ನನ್ನು ವಿಮೋಚಿಸಿರುವನಲ್ಲವೇ? ನೀನು ಆತನಿಗಾಗಿ ಸೇವೆ ಮಾಡಬೇಕಾದುದು ನಿನ್ನ ಮೇಲೆ ಬಿದ್ದ ಕರ್ತವ್ಯವಾಗಿದೆ. ಆದ್ದರಿಂದ ಅಪೊಸ್ತಲನಾದ ಪೌಲನು, ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನೂ ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? 1 ಕೊರಿಂಥ 9:16 ಎಂದು ಹೇಳುತ್ತಾನೆ. ನಾನು ಅರೋನನಂತೆ ದೇವರ ಸೇವೆಗೆ ಕರೆಯಲ್ಪಡಲಿಲ್ಲವಲ್ಲ, ಈ ಮಹತ್ತಾದ ಸೇವೆಯನ್ನು ಹೇಗೆ ಮಾಡಬಲ್ಲೆ ಎಂದು ನೀನು ಒಂದು ವೇಳೆ ಅಂದುಕೊಳ್ಳಬಹುದು. ಕರ್ತನು ತನ್ನನ್ನು ಕರೆಯದೆ ಆರಿಸಿಕೊಳ್ಳದೆ ನಾನು ಹೇಗೆ ಸೇವೆಗೆ ಹೋಗುವುದು ಎಂಬುದನ್ನು ಕುರಿತು ನೀನು ಚಿಂತಿಸಿ ಕಳವಳ ಪಡುವುದು ಸರಿಯಷ್ಟೇ. ಆದರೆ ಸುವಾರ್ತಿಕನಾಗಿರುವುದು ಬೇರೆ, ಪೂರ್ಣ ಸೇವೆಗೆ ಅರ್ಪಿಸುವುದು ಬೇರೆ, ಸಭೆಯನ್ನು ಕಟ್ಟಿ ನಡೆಸುವುದು ಬೇರೆ. ಆದರೆ ಯೇಸುವಿನ ರಕ್ತದಿಂದ ವಿಮೋಚಿಸಲ್ಪಟ್ಟ ಪ್ರತಿಯೊಬ್ಬರು ಸಾಕ್ಷಿಗಳಾಗಿರಬೇಕು. ಇದಕ್ಕಾಗಿ ಪ್ರತ್ಯೇಕವಾದ ಕರೆಯುವಿಕೆ ಬೇಕೆಂಬ ನಿರ್ಬಂಧವಿಲ್ಲ. ನೀನು ಎಂದು ಯೇಸುವಿನ ರಕ್ತದಿಂದ ವಿಮೋಚಿಸಲ್ಪಟ್ಟಿಯೋ ಅಂದೇ ಆತ್ಮ ಆದಾಯ ಮಾಡಬೇಕಾದ ಕರ್ತವ್ಯವೂ ಜವಾಬ್ದಾರಿಗೂ ನಿನ್ನ ಮೇಲೆ ಬಿದ್ದ ಭಾರವಾಗಿದೆ. ನಾಶದೆಡೆಗೆ ಧಾವಿಸುತ್ತಿರುವ ಆತ್ಮಗಳನ್ನು ವಿಮೋಚಿಸುವ ಕರ್ತವ್ಯವೂ ಇದ್ದೇ ಇದೆ. ಆದರೆ ಅದೇ ಸಮಯದಲ್ಲಿ ಎಲ್ಲವನ್ನೂ ತ್ಯಜಿಸಿ ಯಾಜಕ ಉದ್ಯೋಗಕ್ಕೆ ಪೂರ್ಣವಾಗಿ ಇಳಿಯುವ ಮುನ್ನ ಕರ್ತನ ದೃಢವಾದ ಕರೆಯುವಿಕೆಯೂ ಇದೆ ಎಂಬುದನ್ನು ನಿನ್ನೊಳಗೆ ಖಚಿತಪಡಿಸಿಕೊ. ವಿಶೇಷವಾದ ಕರೆಯುವಿಕೆಯಾಗಲಿ, ಪೂರ್ಣ ಸೇವೆಗಾಗಲಿ, ಬೋಧಕರ ಸೇವೆಗಾಗಲಿ ಕರೆಯುವಿಕೆ ಇದ್ದರೆ ಸೇವಾ ರಂಗದಲ್ಲಿ ಇಳಿಯಲು ಅಭ್ಯಂತರವಿಲ್ಲ. ಆಗಿಲ್ಲದಿದ್ದಲ್ಲಿ ನಿನಗೆ ಸಾಧ್ಯವಾದದನ್ನು ಸಾಧ್ಯವಿರುವ ವೇಳೆಯಲ್ಲಿ ಕರ್ತನಿಗಾಗಿ ಮಾಡುವುದು ಬಹಳ ಒಳ್ಳೆಯದು. ನೇಗಿಲಿನ ಮೇಲೆ ಕೈಯಿಟ್ಟು ಹಿಂತಿರುಗಿ ನೋಡುವವರು ದೇವರ ರಾಜ್ಯಕ್ಕೆ ಬಾಧ್ಯನಲ್ಲ ಎಂದು ಸತ್ಯವೇದವು ಹೇಳುತ್ತದೆ. ಗಾಳಿಯನ್ನು ನೋಡುತ್ತಲೇ ಇರುವವನು ಬೀಜ ಬಿತ್ತನು, ಮೋಡಗಳನ್ನು ಗಮನಿಸುತ್ತಲೇ ಇರುವವನು ಪೈರು ಕೊಯ್ಯನು ಎಂದು ಪ್ರಸಂಗಿ 11ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡುತ್ತೇವೆ.
ಪೂರ್ಣ ಸೇವೆಗಾಗಿ ಕರ್ತನ ಕರೆ ಇಲ್ಲದಿದ್ದ ಪಕ್ಷದಲ್ಲಿ ಬಿಡುವಿನ ಸಮಯ ಅಥವಾ ಕಾಲಾವಧಿಯ ಸೇವೆ ಮಾಡುವುದು ದೇವರ ಚಿತ್ತವೆಂದು ತಿಳಿಯಬೇಕು. ಉದಾರ ಪೋಷಣೆಗಾಗಿ ಲೌಕಿಕವಾದ ಉದ್ಯೋಗಗಳನ್ನು ಮಾಡುವುದರ ಹೊರತು ಬೇರೆ ಸಮಯಗಳನ್ನು ಕರ್ತನಿಗಾಗಿ ಖರ್ಚು ಮಾಡು. ನಾಚಿಕೆ ಪಡಬೇಡ. ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯಕುಮಾರನು ತನಗೂ ತನ್ನ ತಂದೆಗೂ ಪರಿಶುದ್ಧ ದೂತರಿಗೆ ಇರುವ ಪ್ರಭಾವದೊಡನೆ ಬರುವಾಗ ನಾಚಿಕೊಳ್ಳುವನು. ಲೂಕ 9:26 ಎಂದು ಕರ್ತನು ಹೇಳಿದನಲ್ಲವೇ? ಸುವಾರ್ತೆ ಸೇವೆ ಮಾಡದೆ ಆಲಸ್ಯವಾಗಿದ್ದುಕೊಂಡು ಅಲ್ಲಸಲ್ಲದ ಕಾರಣಗಳನ್ನು ಹೇಳಿ ತಪ್ಪಿಸಿಕೊಳ್ಳಬಹುದೆಂದು ಎನಿಸಿಕೊಳ್ಳಬೇಡ. ಸೃಷ್ಟಿಸಿದಾತನ ಆಜ್ಞೆಯು ಖಂಡಿತವಾದದಾಗಿದೆ. ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಮಾರ್ಕ 16:15. ಆದ್ದರಿಂದ ನಿನಗಿರುವ ಈ ಬಲದಿಂದಲೇ ಹೊರಟು ಹೋಗು, ತಡ ಮಾಡಬೇಡ. 2. ಸೇವೆಗಾಗಿ ಕರ್ತನು ಕಳುಹಿಸುತ್ತಾನೆ. ಎರಡನೇದಾಗಿ, ಕರ್ತನು ನಾನು ನಿನ್ನನ್ನು ಕಳುಹಿಸುತ್ತೇನೆ ಎಂದು ಹೇಳುತ್ತಾನೆ. ಮಾನವ ಸೃಷ್ಟಿಯ ಹೊರತು ಬೇರೆಲ್ಲ ಸೃಷ್ಟಿಗಳು ಸಹ ಕರ್ತನ ಶಬ್ದಕ್ಕೆ ವಿಧೇಯವಾಗುವುದು. ಆದರೆ ಮಾನವನು ಮಾತ್ರವೇ ಯಾವಾಗಲೂ ಕರ್ತನನ್ನು ಪ್ರಶ್ನೆ ಕೇಳುವವನಾಗಿಯೂ ಅವಿಧೇಯನಾಗಿ ಕಾರಣಗಳನ್ನು ಕೊಡುವವನಾಗಿರುತ್ತಾನೆ. ಕರ್ತನು ಮೋಶೆಯನ್ನು ಕರೆದಾಗ ಅವನು ಹೇಳಿದ ಕಾರಣವೇನು ಗೊತ್ತೇ? ಸ್ವಾಮಿ, ನಾನು ಮೊದಲಿನಿಂದಲೂ ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯು ಮಂದವಾಗಿದೆ ಎಂದು ಅನೇಕ ಕಾರಣಗಳನ್ನು ಅವನು ಕರ್ತನ ಬಳಿ ಹೇಳಿದನು. ಎಷ್ಟೇ ಕಾರಣಗಳನ್ನು ನೆಪಗಳನ್ನು ಅವನು ಹೇಳಿದಾಗ್ಯೂ ಕರ್ತನ ವಾಗ್ದಾನಗಳ ಮುಂದೆ ಯಾವುದೂ ನಿಲ್ಲಲಾಗಲಿಲ್ಲ. ಆತನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಾತನೆಂದು ಯಾವುದು ಆತನಿಗೆ ಅಸಾಧ್ಯವಲ್ಲವೆಂಬುದನ್ನು ಆತನು ನಿರೂಪಿಸಿದನು. ಯೋನನನ್ನು ಕರ್ತನು ಕಳುಹಿಸಿದನು. ಅವನು ನಿನವೆಗೆ ಹೋಗದೆ ತಾರ್ಸಿಸಿಗೆ ಹಡಗು ಹತ್ತಿದನು. ಆದರೆ ಕರ್ತನ ಅಪ್ಪಣೆ ನೆರವೇರಲೇಬೇಕಾದುದನ್ನು ಕಂಡು ಉರಿಗೊಂಡನು, ಕೋಪಗೊಂಡನು. ಕಡೆಗೆ ಕರ್ತನ ಚಿತ್ತವನ್ನು ನೆರವೇರಿಸುವುದು ಅನಿವಾರ್ಯವಾಯಿತು. ಮಾನವನ ಹೃದಯವು ಕರ್ತನ ಬಳಿ ನೆಪಗಳನ್ನು ಹೇಳುವುದು ಮಾತ್ರವೇ ಅಲ್ಲ, ಎದುರು ಮಾತಾಡುವಂತದಾಗಿಯೂ ನಾವು ನೋಡುತ್ತೇವೆ. ಗಿದ್ಯೋನನನ್ನು ಕರ್ತನು ಕರೆದಾಗ, ನಿನ್ನ ಬಲದಿಂದ ಇಸ್ರಾಯೇಲರನ್ನು ಮಿದ್ಯಾನರಿಂದ ಬಿಡಿಸಿ ಎಂದು ಹೇಳಿದನು. ಇದಕ್ಕೆ ಗಿದ್ಯೋನನು ಕೊಟ್ಟ ಉತ್ತರವೇನು? ಸ್ವಾಮಿ, ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ? ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದುದು ಮತ್ತು ನಾನು ನನ್ನ ಕುಟುಂಬದಲ್ಲಿ ಅಲ್ಪನು ಎಂದು ನೆಪ ಹೇಳಿದನು. ಆದರೆ ವಾಗ್ದಾನಗಳೆಲ್ಲವೂ ಕ್ರಿಸ್ತನಲ್ಲಿ ದೃಢವಾಗುತ್ತದೆ ಎಂದು ಸತ್ಯವೇದವು ಹೇಳುತ್ತದೆ. ನಾನು ನಿನ್ನನ್ನು ಕಳುಹಿಸುತ್ತೇನೆ, ಹೋಗು ಎಂದು ಗಿದ್ಯೋನನನ್ನು ಬಲಪಡಿಸಿದನು. ಮಾತ್ರವಲ್ಲ, ಮಿದ್ಯಾನರನ್ನು ಗಿದ್ಯೋನನಿಗೆ ಒಪ್ಪಿಸಿದನು. ದೇವ ಮಗುವೆ, ನಿನ್ನನ್ನು ಕಳುಹಿಸುವಾತನು ಎಂಥ ಮಹಿಮಾ ಸ್ವರೂಪಿ ಎಂಬುದನ್ನು ನೀನು ಅರಿತಿರುವೆಯಾ? ಆತನು ಕುರಿಗಳನ್ನು ತೋಳಗಳ ನಡುವೆ ಕಳುಹಿಸಿಕೊಡುವಂತೆ ನಿನ್ನನ್ನು ಕಳುಹಿಸಿದಾಗ್ಯೂ ಕಳವಳ ಪಡಬೇಡ. ನಿನ್ನನ್ನು ಕಳುಹಿಸುವ ಕರ್ತನ ಬಲದಿಂದ ನೀನು ಸಿಂಹದ ಮೇಲೆ ನಡೆದು ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುವಿ. ಒಂದು ಮನೆಯಲ್ಲಿ ಬೆಂಕಿ ಹತ್ತಿಕೊಂಡಿತು. ಮನೆಯ ಮಹಡಿಯಲ್ಲಿ ಒಬ್ಬ ಚಿಕ್ಕ ಹುಡುಗನು ಸಿಕ್ಕಿಕೊಂಡನು. ಮನೆಯ ಸುತ್ತಲೂ ಅನೇಕರು ಸುತ್ತುವರೆದು ಆ ಹುಡುಗನಿಗೆ, ನೀನು ಧುಮುಕಿ ಬಿಡು, ನಾವು ಆತುಕೊಳ್ಳುತ್ತೇವೆ ಎಂದು ಹೇಳಿದಾಗ್ಯೂ ಆ ಹುಡುಗನು ಅಳುತ್ತಾ ನಿಂತಿದ್ದನು. ಪಕ್ಕನೆ ಅವನ ತಂದೆ ಬಂದು, ಮಗನೇ, ಧುಮುಕಿ ಬಿಡು ಎಂದು ಹೇಳಿದ ಕೂಡಲೇ ಆ ಹುಡುಗನು ಧುಮುಕಿ ಬಿಟ್ಟನು. ತಂದೆಯು ಅವನನ್ನು ಭದ್ರವಾಗಿ ಹಿಡಿದುಕೊಂಡನು. ತಂದೆ ಹೇಳಿದ ಕೂಡಲೇ ಅವನು ಧುಮುಕಲು ಕಾರಣವೇನು? ತಂದೆ ತನ್ನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬಲ್ಲನು, ಅವನು ತನ್ನನ್ನು ಕೈ ಬಿಡುವುದಿಲ್ಲ ಎಂಬ ನಂಬಿಕೆ ಅಲ್ಲವೇ? ಆ ನಂಬಿಕೆ ನಿನಗಿಲ್ಲವೇ ಎಂದು ನಿನಗಾಗಿ ಪ್ರಾಣ ಕೊಟ್ಟಾತನು ಕೇಳುತ್ತಾನೆ. ಕರ್ತನಿಗೆ ಸೇವೆ ಮಾಡುವುದು, ಆತನು ನಿನ್ನನ್ನು ಕಳುಹಿಸುವ ಕಡೆಗಳಿಗೆಲ್ಲ ನೀನು ಹೋಗಿ ಆತನ ನಾಮವನ್ನು ಉನ್ನತಗೊಳಿಸುವುದು ನಿನಗೆ ದೊರೆತ ಭಾಗ್ಯವೆಂದು ನೀನು ತಿಳಿದಿರುವೆಯಾ? ನನಗೆ ಪ್ರಸಂಗ ಮಾಡಲು ತಿಳಿಯದು ಎಂದು ನೀನು ಹೇಳುವಿಯಾ? ಕರ್ತನು ಹೇಗೆ ಮಾತಾಡಬೇಕು, ಏನು ಹೇಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಆಡತಕ್ಕ ಮಾತು ಆ ಗಳಿಗೆಯಲ್ಲಿ ನಿಮಗೆ ಸೂಚನೆಯಾಗುವುದು. ಮಾತಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತಾಡುವನು. ಮತ್ತಾಯ 10:19 ಮತ್ತು 20. ನನಗೆ ವಯಸ್ಸಾಯಿತೆಂದು ಮನಗುಂದಿ ಹೋದೆಯಾ? ಇಗೋ, ಕರ್ತನು ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ ಎಂದು ಅನ್ನುತ್ತಾನೆ. 3. ಸೇವೆ ಮಾಡುವುದು ನಮ್ಮ ಭಾಗ್ಯ. ಮೂರನೇದಾಗಿ, ಈ ನಿನ್ನ ಬಲದಿಂದ ಇಸ್ರಾಯೇಲ್ಯರನ್ನು ಮಿದ್ಯಾನರಿಂದ ಬಿಡಿಸು ಎಂದು ಕರ್ತನು ಅನ್ನುತ್ತಾನೆ. ನಿನ್ನ ಕೈಯಲ್ಲಿ 2 ಕಾಸಿರಬಹುದು ಅಥವಾ 5 ರೊಟ್ಟಿ 2 ಮೀನುಗಳಿರಬಹುದು. ಇರಲಿ, ನಿನ್ನನ್ನು ಆಶೀರ್ವದಿಸುವವನು ಕರ್ತನಲ್ಲವೇ? ನಿನಗಿರುವ ಸ್ವಲ್ಪ ಬಲದಿಂದ ಅಕ್ಕಪಕ್ಕದಲ್ಲಿರುವ ಗುಡಿಸಲುಗಳಿಗೆ ಹೋಗಿ ಸುವಾರ್ತೆ ಹೇಳು, ಅಷ್ಟೇ ಸಾಕು. ಹೊರದೇಶದಿಂದ ಹಣದ ಸಹಾಯವನ್ನು ಪಡೆದುಕೊಂಡು ಆಡಂಬರವಾಗಿ ಡಾಂಬಿಕವಾದ ರೀತಿಯಲ್ಲಿ
ನಿನ್ನ ಹೆಸರಿಗೆ ಕೀರ್ತಿ ಉಂಟಾಗಬೇಕೆಂದೆನಿಸಿ ದೊಡ್ಡ ಕೂಟಗಳನ್ನು ನಡೆಸಬೇಕೆಂದು ಆಸೆ ಪಡಬೇಡ. ಇದರಿಂದ ನಿನ್ನ ಆತ್ಮವನ್ನು ನೀನು ನಷ್ಟಪಡಿಸಿಕೊಳ್ಳುವಿ. ಕರ್ತನು ಹೇಳುವುದೇನು? ನಿನ್ನ ಈ ಬಲದಿಂದ ಹೋಗು. ಗಿದ್ಯೋನನೊಂದಿಗೆ ಇದ್ದವರು ಕೇವಲ 300 ಮಂದಿಯಷ್ಟೇ. ಆದರೆ ಮಿದ್ಯಾನರು, ಅಮಲೇಕ್ಯರು, ಸಕಲ ಪೂರ್ವ ದೇಶದ ರಾಜರೆಲ್ಲರೂ ಮಿಡತೆಗಳ ದಂಡಿನಂತೆ ಕೂಡಿ ಬಂದಿದ್ದರು. ಆದರೆ ಈ ಶತ್ರು ಸೈನ್ಯದ ಮೇಲೆ ಕರ್ತನು ಗಿದ್ಯೋನನಿಗೆ ಜಯವನ್ನು ಅನುಗ್ರಹಿಸಿದನು. ನಿನ್ನ ಬಲದಿಂದ ಹೋಗು ಎಂದು ಹೇಳುವಾತನು ಸತ್ಯವಂತನು. 3 ಮಂದಿ ಕುದುರೆ ಸವಾರರು ತಮ್ಮ ದೇಶದ ಮೇರೆಯಿಂದ ಬೇರೆ ದೇಶದೆಡೆಗೆ ತೀವ್ರವಾಗಿ ಹೋಗುತ್ತಿದ್ದರು. ದಾರಿಯಲ್ಲಿ ಒಂದು ನದಿ ಅಡ್ಡ ಬಂದಿತು. ಆಗ ಅವರು ಇಳಿದು ಆ ನದಿಯನ್ನು ದಾಟಲು ಮುಂದಾದರು. ರಾತ್ರಿಯ ವೇಳೆ ಇಳಿದು ನದಿಯಲ್ಲಿರುವ ಕಲ್ಲುಗಳನ್ನು ತೆಗೆದುಕೊಂಡು ಮುಂದೆ ಹೋಗಿರಿ ಎಂಬ ನುಡಿಗಳನ್ನು ಕೇಳಿ ನದಿಯಲ್ಲಿ ಇಳಿದು ಕೆಲವು ಕಲ್ಲುಗಳನ್ನು ಆಯ್ದುಕೊಂಡು ಮುಂದೆ ನಡೆದರು. ತಮ್ಮ ದೇಶಕ್ಕೆ ಬಂದು ಮುಟ್ಟಿದ ನಂತರ ತಾವು ಆಯ್ದು ತಂದಿದ ಕಲ್ಲುಗಳನ್ನು ನೋಡಿದಾಗ ಅವು ಬಹು ಬೆಲೆಯುಳ್ಳ ಅಮೂಲ್ಯವಾದ ವಜ್ರದ ಕಲ್ಲುಗಳಾಗಿದ್ದುದನ್ನು ಕಂಡು ಬಹಳ ಆಶ್ಚರ್ಯಪಟ್ಟರು. ಆದರೆ ಅದೇ ಸಮಯದಲ್ಲಿ ಅಯ್ಯೋ, ಇನ್ನೂ ಹೆಚ್ಚಾಗಿ ಕಲ್ಲುಗಳನ್ನು ಆರಿಸಿಕೊಳ್ಳದೆ ಹೋದೆವಲ್ಲ ಎಂದು ವ್ಯಥೆಪಟ್ಟರು. ಹಾಗೆಯೇ ಜೀವಿಸಿರುವವರೆಗೂ ಕರ್ತನಿಗಾಗಿ ವೈರಾಗ್ಯದಿಂದ ಸೇವೆ ಮಾಡೋಣ. ಸತ್ತ ನಂತರ ಅಯ್ಯೋ, ನಾನು ಇನ್ನೂ ಲೋಕದಲ್ಲಿ ಜೀವಿಸಿದ್ದರೆ ಎಷ್ಟೋ ಸೇವೆ ಮಾಡಿರುತ್ತಿದ್ದೇನಲ್ಲ ಎಂದು ಅಗಚಾಟಲು ಪಡುವುದು ಬೇಡ. ನಿನ್ನ ದೇಶದಲ್ಲಿ ಅಸಂಖ್ಯವಾದ ಕಲ್ಲುಗಳಿವೆ. ಒಂದಾನೊಂದು ದಿನದಲ್ಲಿ ಆ ಕಲ್ಲುಗಳು ಅಮೂಲ್ಯವಾದ ವಜ್ರದ ಅರಳುಗಳೆಂದು ತಿಳಿದು ಬರುವಾಗ ವ್ಯಸನ ಪಡಬೇಕಾದೀತು. ಆದ್ದರಿಂದ ಕಾಲಹರಣ ಮಾಡಬೇಡ. ಗಿದ್ಯೋನನ ದೇವರು ನಿನ್ನ ದೇವರಾಗಿದ್ದಾನೆ. ಆದ್ದರಿಂದ ಕರ್ತನ ಮೇಲೆ ನಂಬಿಕೆ ಇಟ್ಟು ಆತನ ವಾಗ್ದಾನವನ್ನು ನಂಬಿ ನಿನ್ನ ಬಲದಿಂದಲೇ ಹೋಗು. ನೀನು ಅನೇಕರನ್ನು ವೈರಿಯ ಹಿಡಿತದಿಂದ ವಿಮೋಚಿಸಿ ಕರ್ತನ ಪಾದದಡೆಗೆ ನಡೆಸುವಂತೆ ಕರ್ತನು ನಿನ್ನನ್ನು ಕರೆಯುತ್ತಾನೆ. ಆತನು ನಿನ್ನನ್ನು ಆಶೀರ್ವದಿಸುವನು. ಯೌವನಸ್ಥನೇ ಎದ್ದೇಳು. ಅಧ್ಯಾಯ 5. ಬಿದ್ದು ಹೋದ ಯೌವನಸ್ಥನು. ಸತ್ಯವೇದದಲ್ಲಿ ಕೀರ್ತಿಶಾಲಿಗಳಾಗಿ ಬೆಳಗಿದ ಯೌವನಸ್ಥರು ಇದ್ದಾರೆ. ಅದೇ ಸಮಯದಲ್ಲಿ ಒಂದೆರಡು ಕಡೆಗಳಲ್ಲಿ ಮಾತ್ರವೇ ಕಾಣಿಸಿಕೊಂಡು ನಮಗೆ ಆಲೋಚನೆಯನ್ನು ಎಚ್ಚರಿಕೆಯನ್ನು ಕೊಡುವ ಯೌವನಸ್ಥರು ಇದ್ದಾರೆ. ಘನ ನಿದ್ರೆಯ ದುರಾತ್ಮನಿಂದ ಬಿದ್ದು ಹೋದಂಥ ಒಬ್ಬ ಯೌವನಸ್ಥನನ್ನು ಕುರಿತು ಇಲ್ಲಿ ನಾವು ಧ್ಯಾನಿಸಲಿದ್ದೇವೆ. ಅವನ ಹೆಸರು ಯೂತಿಕ. ಯೂತಿಕನೆಂಬ ಪದಕ್ಕೆ ಅದೃಷ್ಟಶಾಲಿ ಎಂದು ಅರ್ಥ. ಹೌದು, ಇವನು ಸಹ ಒಬ್ಬ ಅದೃಷ್ಟವಂತನೆಂದೇ ಹೇಳಬೇಕು. ಯಾಕೆಂದರೆ ಇವನು ದೇವ ಮಕ್ಕಳೊಂದಿಗೆ ಅಪೊಸ್ತಲನಾದ ಪೌಲನ ಪ್ರಸಂಗವನ್ನು ಕೇಳಲು ಬಂದಿದ್ದನು. 3ನೇ ಅಂತಸ್ತಿನಿಂದ ಕೆಳಗೆ ಬಿದ್ದು ಸತ್ತು ನಂತರ ಬದುಕಿದವನು. ಅಪೊಸ್ತಲರ ಕೃತ್ಯ 20:7-10 ವಾಕ್ಯದವರೆಗೆ ಓದಿ ನೋಡಿರಿ. ವಾರದ ಮೊದಲನೆಯ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿ ಹೊತ್ತಿನವರೆಗೂ ಉಪನ್ಯಾಸವನ್ನು ನಡೆಸಿದನು. ಪೌಲನು ಇನ್ನೂ ಪ್ರಸಂಗ ಮಾಡುತ್ತಾ ಇದ್ದಾಗ ಆ ಯೌವನಸ್ಥನು ನಿದ್ರೆಯಿಂದ ತೂಕಡಿಗೆ ಹೆಚ್ಚಾಗಿ 3ನೇ ಅಂತಸ್ತಿನಿಂದ ಕೆಳಗೆ ಬಿದ್ದನು. ಅವನನ್ನು ಎತ್ತಿ ನೋಡುವಾಗ ಸತ್ತಿದನು. ಆದರೆ ಪೌಲನು ಇಳಿದು ಹೋಗಿ ಅವನ ಮೇಲೆ ಬಿದ್ದು ತಬ್ಬಿಕೊಂಡು ಗೋಳಾಡಬೇಡಿರಿ, ಅವನ ಪ್ರಾಣ ಅವನಲ್ಲಿ ಅದೇ ಎಂದು ಹೇಳಿದನು. ಅಪೊಸ್ತಲರ ಕೃತ್ಯ 20:7-9. ನಿದ್ದೆ ಹೆಚ್ಚಾಗಿ ಕೆಳಗೆ ಬಿದ್ದ ಯೂತಿಕನನ್ನು ನೋಡಿರಿ. ಮಹಿಮೆಯಾಗಿ ದೇವರ ವಾಕ್ಯವು ಪ್ರಸಂಗಿಸಲ್ಪಡುತ್ತಿದೆ, ಆದರೆ ಅದು ಅವನ ಕಿವಿಗೆ ಬೀಳಲಿಲ್ಲ. ಸುಪ್ರಸಿದ್ಧವಾದ ಪ್ರಸಂಗಿಯು ಪ್ರಸಂಗಿಸುತ್ತಿದ್ದಾನೆ, ಆದರೆ ಆ ಯುವಕನ ಹೃದಯವು ಮುಚ್ಚಲ್ಪಟ್ಟದಾಗಿದ್ದಿತು. ವಿಶ್ವಾಸಿಗಳು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಿದ್ದರು, ಆದರೆ ಅವನೊಳಗೆ ಕಲ್ವರಿಯ ಪ್ರೀತಿ ಇರಲಿಲ್ಲ. ದೀಪಗಳು ಪ್ರಕಾಶಮಾನವಾಗಿ ಬೆಳಗುತ್ತಿದ್ದವು, ಆದರೆ ಅವನಾದರೂ ಪ್ರಕಾಶವಿಲ್ಲದವನಾಗಿದ್ದನು. ಒಮ್ಮೆ ಇಡೀ ರಾತ್ರಿ ಪ್ರಾರ್ಥನೆಗಾಗಿ ಒಬ್ಬ ಪ್ರಸಂಗಿಯು ಆಹ್ವಾನಿಸಲ್ಪಟ್ಟಿದ್ದರು. ಆ ರಾತ್ರಿ ಪ್ರಾರ್ಥನೆಯಲ್ಲಿ ಒಬ್ಬ ಯೌವನಸ್ಥನು ನಿದ್ದೆ ಮಾಡುತ್ತಿರುವುದನ್ನು ಗಮನಿಸಿದ ಪ್ರಸಂಗಿಯು ಪಕ್ಕದಲ್ಲಿದ್ದವರ ಬಳಿ ಆ ಯೂತಿಕನನ್ನು ಎಬ್ಬಿಸಿರಿ ಎಂದರು. ಎಲ್ಲರಿಗೂ ನಗು ಬಂದಿತು. ಯೂತಿಕನೇ ಎದ್ದೇಳು ಎಂದು ಅವನನ್ನು ಎಬ್ಬಿಸಿದರು. ಅವನನ್ನು ಯೂತಿಕನೆಂದು ಕರೆದದ್ದಕ್ಕೆ ಅವನಿಗೆ ಬಹಳ ನಾಚಿಕೆಯಾಯಿತು. ಆದರೂ ಅವನು ತನ್ನ ಸೋಲನ್ನು ಒಪ್ಪಿಕೊಳ್ಳದೆ ಯೂತಿಕನು ನಿದ್ರಿಸಲು ಪೌಲನೇ ಕಾರಣ. ಪೌಲನು ದೀರ್ಘಕಾಲ ಪ್ರಸಂಗ ಮಾಡಿದ್ದರಿಂದ ಕೇಳುವವರಿಗೆ ಬಹಳ ಬೇಸರವಾಗಿದ್ದರಿಂದಲೇ ಅವನು ನಿದ್ದೆ ಮಾಡಿದನು. ನಾನು ಸಹ ಅದರಿಂದಲೇ ನಿದ್ದೆ ಮಾಡಿದೆ ಎಂದು ತನ್ನ ನಿದ್ದೆಗೆ ಒಂದು ಕಾರಣವನ್ನು ಕೊಟ್ಟನು. ಏನೇ ಹೇಳಿದರೂ ಬಿದ್ದು ಹೋದರೆ ಸಂಕಟವೇ ಅಲ್ಲವೇ? ಅಪೊಸ್ತಲ ಪೌಲನು ಅಂದು ಕನಿಕರಿಸಿ ಯೂತಿಕನನ್ನು ಜೀವಂತವಾಗಿ ಎಬ್ಬಿಸಿದನು. ಆ ಯುವಕನನ್ನು ಕುರಿತು 4 ಕಾರ್ಯಗಳನ್ನು ನಾವು ಧ್ಯಾನಿಸೋಣ. ಗಾಢ ನಿದ್ರೆಯಲ್ಲಿದ್ದನು,
ಅಲ್ಲಿದ್ದಂಥ ಎಲ್ಲಾ ವಿಶ್ವಾಸಿಗಳು ಬಹಳ ಗಮನವಿಟ್ಟು ಅಪೊಸ್ತಲ ಪೌಲನ ಪ್ರಸಂಗವನ್ನು ಕೇಳುತ್ತಿದ್ದಾಗ ಇವನಾದರೂ ಗಾಢ ನಿದ್ರೆಯಲ್ಲಿದ್ದನು. ಕಾರಣವೇನೆಂದರೆ ಅವನ ಮನಸ್ಸು ದೇವ ಸಂದೇಶದೊಂದಿಗೆ ಒಂದಾಗಲಿಲ್ಲ. ಅವನ ಮನಸ್ಸು ಕರ್ತನಿಗೆ ದೂರವಾಗಿದ್ದಿತು. ಆದ್ದರಿಂದ ಅವನು ನಿದ್ದೆ ಹೋದನು. ಆತ್ಮಿಕ ಜೀವಿತದಲ್ಲಿ ನಿದ್ದೆಯು ಬಹಳ ಅಪಾಯಕರವಾದದ್ದು. ಜ್ಞಾನಿಯಾದ ಸೊಲೊಮೋನನು ಪದೇ ಪದೇ ಎಚ್ಚರಿಸುತ್ತಾನೆ. ಜ್ಞಾನೋಕ್ತಿ 6:4-11. ನಿದ್ದೆಯಿಂದ ಬಡತನವು ದಾರಿಗಳನ ಹಾಗೂ ಕೊರತೆಯು ಪಂಜುಗಳನಂತೆಯೂ ನಿನ್ನ ಮೇಲೆ ಬೀಳುವವು ಎನ್ನುತ್ತಾನೆ. ಈ ದಿನಗಳು ಆತ್ಮಗಳ ಕೊಯ್ಲಿನ ದಿನಗಳಾಗಿವೆ. ಆದ್ದರಿಂದ ನಾವು ಪೂರ್ಣ ಬಲದಿಂದ ಸೇವೆ ಮಾಡಬೇಕಾದ ಹಂಗಿನಲ್ಲಿದ್ದೇವೆ. ಇದು ನಿದ್ರೆಯ ಮಂಪರಿನ ಕಾಲವಲ್ಲ. ನಿದ್ದೆಯಿಂದಾಗಿ ಅನೇಕ ಭಕ್ತರು ತಮ್ಮ ಆಶೀರ್ವಾದವನ್ನು ಕಳೆದುಕೊಂಡಿದ್ದಾರೆ. ಸತ್ಯವೇದವು ನಿದ್ರಾನಿರತನಾಗಿರಬೇಡ, ಬಡವನಾದಿಯೇ, ಕಣ್ಣು ತೆರೆ, ಆಹಾರದಿಂದ ತೃಪ್ತಿಗೊಳ್ಳುವಿ. ಜ್ಞಾನೋಕ್ತಿ 20:13 ಎಂದು ಎಚ್ಚರಿಸುವುದು ಮಾತ್ರವೇ ಅಲ್ಲ, ಜ್ಞಾನೋಕ್ತಿ 23:21 ನಿದ್ರಾಸಕ್ತಿಯು ಅರಕು ಬಟ್ಟೆಗಳನ್ನು ಓದಿಸುವುದು ಎಂದು ಹೇಳುತ್ತದೆ. ಮುಂಜಾನೆಯ ನಿದ್ರೆಯು ನಿನಗೆ ಬಹಳ ಸುಖಕರವಾಗಿರಬಹುದು. ಅನೇಕರು ಹೀಗೆ ನಿದ್ರಿಸಿ ಆಶೀರ್ವಾದಗಳನ್ನು ಕಳೆದುಕೊಂಡಿದ್ದಾರೆ. ಉದಯ ಕಾಲದಲ್ಲಿ ಕರ್ತನ ಕೃಪೆಯು ನೂತನವಾಗಿರುವುದು. ಮುಂಜಾನೆ ಸಮಯದಲ್ಲಿ ಇಸ್ರಾಯೇಲರಿಗೆ ಮನ್ನಾ ಸುರಿಯಿತು. ಮುಂಜಾನೆ ಸಮಯದಲ್ಲಿ ಇಸ್ರಾಯೇಲರು ಐಗುಪ್ತದಿಂದ ಹೊರಟರು. ಒತ್ತಾರೆ ವೇಳೆಯಲ್ಲಿ ಯಾಕೋಬನು ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಂಡನು. ಯೇಸು ಕ್ರಿಸ್ತನು ಮುಂಜಾನೆ ಸಮಯದಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಪ್ರಾರ್ಥಿಸುತ್ತಿದ್ದನು ಎಂದು ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಆದ್ದರಿಂದ ಒತ್ತಾರೆಯಲ್ಲಿ ನಿದ್ದೆಗೆ ಆಸ್ಪದ ಕೊಡದಿರು. ನಿದ್ರೆಯ ಮೂರ್ಛೆಯಲ್ಲಿದ್ದವನು. ನಿದ್ರೆ ಎಂಬ ವಾರ್ತೆಯು ಸಾಧಾರಣವಾದದ್ದೇ ಹೌದು, ಆದರೆ ನಿದ್ದೆ ಎಂಬುದು ಬಹು ಗಹನವಾದದು. ಸಾಮಾನ್ಯವಾಗಿ ನಿದ್ರೆ ಮಾಡುವುದುಂಟು. ಬಹಳ ಆಯಾಸದಿಂದ ನಿದ್ರಿಸುವಾಗ ನಿದ್ರೆಯೊಂದಿಗೆ ಲಘುವಾದ ಮೂರ್ಛೆ ಆವರಿಸುವುದುಂಟು. ಈ ವಿಧವಾದ ಮೂರ್ಛಾ ನಿದ್ರೆ ಬಹಳ ಆಪತ್ತಿನದು. ಅಂದು ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಗೆತ್ಸೆಮನೆ ತೋಟಕ್ಕೆ ಹೋದಾಗ ಅಲ್ಲಿ ಶಿಷ್ಯರು ಗಾಢವಾದ ನಿದ್ರಾವಸ್ಥೆಯಲ್ಲಿದ್ದರು. ಸತ್ಯವೇದವು ಹೇಳುತ್ತದೆ, ಯೇಸು ಕ್ರಿಸ್ತನು ಮತ್ತೆ ಬಂದು ನೋಡಿದಾಗ ಅವರು ನಿದ್ದೆ ಮಾಡುವುದನ್ನು ಕಂಡನು. ಅವರ ಕಣ್ಣುಗಳು ಭಾರವಾಗಿದ್ದವು. ಮತ್ತಾಯ 26:13. ತಮ್ಮ ಕರ್ತನಿಗೆ ಸಂಭವಿಸಲಿರುವ ವ್ಯಾಕುಲವನ್ನು ಕುರಿತು ಸ್ವಲ್ಪವಾದರೂ ಚಿಂತೆ ಇಲ್ಲದವರಾಗಿದ್ದರು. ಪ್ರಾರ್ಥಿಸಲಾರದಂಥ ನಿದ್ರೆಯ ಮೂರ್ಛೆಯು ಅವರನ್ನು ಆವರಿಸಿಕೊಂಡಿದ್ದಿತು. ನಿದ್ರೆಯ ಮೂರ್ಛೆ ಎಂಬುದು ಬಹಳ ಆಪತ್ತಿನದು. ಮುಂಜಾನೆ ವೇಳೆಯಲ್ಲಿ ಲಾರಿಗಳನ್ನು ಓಡಿಸುವವರು ಸ್ವಲ್ಪ ತೂಕಡಿಸಿದರೆ ಆ ಲಾರಿ ಅವರನ್ನು ಪಾತಾಳಕ್ಕೆ ಎಳೆದುಕೊಂಡು ಹೋಗಿಬಿಡುತ್ತದೆ. ಅಂದು ಸಂಸೋನನು ದೆಲೀಲಳ ಮಡಿಲಲ್ಲಿ ನಿದ್ರೆಯ ಮೂರ್ಛೆಯಲ್ಲಿದ್ದನು. ಆ ಮೂರ್ಛೆಯು ಅವನನ್ನು ಅಘೋರ ಸ್ಥಿತಿಗೆ ಕೊಂಡೊಯ್ಯಿತು. ಫಿಲಿಷ್ಟಿಯರು ಅವನ ತಲೆಯನ್ನು ಬೋಳಿಸುವವರೆಗೆ ಅವನು ನಿದ್ರೆಯ ಮೂರ್ಛೆಯಿಂದ ಏಳಲೇ ಇಲ್ಲ. ಇದರ ಫಲವಾಗಿ ಅವನ ಕಣ್ಣುಗಳು ಕೀಳಲ್ಪಟ್ಟು ಕಬ್ಬಿಣದ ಬೇಡಿಗಳನ್ನಿಟ್ಟು ಸೆರೆಮನೆಗೆ ಹೋಗಬೇಕಾಯಿತು. ಯೌವನಸ್ಥನೇ, ನಿನ್ನ ನಿದ್ರೆಯ ಮೂರ್ಛೆಯಿಂದ ಹೊರಗೆ ಬಾ. ನಿನ್ನ ದುರ್ಮಾರ್ಗವಾದ ನಿದ್ರೆಯಿಂದ, ಪಾಪಕರವಾದ ನಿದ್ರೆಯಿಂದ, ಸುಖಭೋಗವಾದ ನಿದ್ರೆಯಿಂದ ಎದ್ದೇಳು. ಕರ್ತನು ನಿನ್ನನ್ನು ಉಜ್ಜೀವಿಸ ಮಾಡಲಾಶಿಸುತ್ತಾನೆ. ಆದ್ದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು. ಸತ್ತವರನ್ನು ಬಿಟ್ಟು ಹೇಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು. ಎಫೆಸ 5:14 ಎಂದು ಹೇಳಿಯದೆ. ದೇವ ಮಗುವೆ, ಏಳು, ಪ್ರಕಾಶಿಸು. ನಿನ್ನ ನಿದ್ರೆಯನ್ನು, ಅಧೈರ್ಯವನ್ನು ಒದರಿಬಿಟ್ಟು ಎದ್ದೇಳು. ಚಿಯೋನೆ, ಎಚ್ಚರಗೊಳ್ಳು, ಎಚ್ಚರಗೊಳ್ಳು. ನಿನ್ನ ಪ್ರತಾಪವನ್ನು ಧರಿಸಿಕೊ. ಯೆಶಾಯ 52:1. ಹೌದು ದೇವ ಮಗುವೆ, ಈ ಪ್ರಪಂಚದ ಅಂತ್ಯದ ವೇಳೆಯಲ್ಲಿ ನಿಂತಿರುವ ನೀನು ನಿನಗಾಗಿ ಪ್ರಾಣ ತೆತ್ತ ಕರ್ತನಿಗಾಗಿ ಪೂರ್ಣ ಬಲದಿಂದ ಸೇವೆ ಮಾಡಬೇಕಾಗಿದೆ. ನಿನ್ನನ್ನು ಪ್ರಕಾಶಗೊಳಿಸುವವನು ನಿನ್ನ ಸಮೀಪ ನಿಂತಿದ್ದಾನೆ. 3ನೇ ಅಂತಸ್ತಿನಲ್ಲಿದ್ದವನು. ಅಪೊಸ್ತಲ ಪೌಲನು ಪ್ರಸಂಗಿಸಿದ ಸ್ಥಳ 3ನೇ ಅಂತಸ್ತು ಎಂದು ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಬಹು ಎತ್ತರವಾದ ಸ್ಥಳ. ಸಾಮಾನ್ಯವಾಗಿ 3ನೇ ಅಂತಸ್ತಿನಿಂದ ಬಿದ್ದವರು ಬದುಕುವುದಿಲ್ಲ. ಯೂತಿಕನು ನಿದ್ರೆಯಲ್ಲಿ ತಾನಾಗಿ ಬಿದ್ದಿದ್ದಾನೆ. ಈ ದಿನಗಳಲ್ಲಿ ಅನೇಕರು ಹೆಮ್ಮೆಯಿಂದ ಬೀಗಿಕೊಂಡು ಬಿದ್ದು ಹೋಗಿದ್ದಾರೆ. ಲೂಸಿಫರನ್ನು ತನ್ನನ್ನು ತಾನೇ ಹೆಚ್ಚಿಸಿಕೊಂಡಾಗ ಉನ್ನತ ಪರ್ವತದಿಂದ ಅಘೋರ ಪಾತಾಳಕ್ಕೆ ದೊಬ್ಬಲ್ಪಟ್ಟನು. ಕರ್ತನು ಯಾವಾಗಲೂ ನಮ್ಮನ್ನು ಆತುಕೊಂಡು ಎಬ್ಬಿಸಲು ಅಪೇಕ್ಷಿಸುತ್ತಾನೆ. ಪಾಪದ ಕೆಸರಿಂದ ನಮ್ಮನ್ನು ಎತ್ತಿ ಉನ್ನತದಲ್ಲಿ ಆತನೊಂದಿಗೆ ಕುಳಿತುಕೊಳ್ಳುವಂತೆ ಮಾಡಿದ್ದಾನೆ. ಶಿಲುಬೆಯಲ್ಲಿ ಜಡಿಯಲ್ಪಟ್ಟ ಕಳ್ಳನು ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡಾಗ ಅವನಿಗೆ 3ನೇ ಆಕಾಶವಾದ ಪರದೈಸನ್ನು ಕರ್ತನು ವಾಗ್ದಾನ ಮಾಡಿದನು. ದೇವ ಮಗುವೆ,
ನೀನು ಬೀಳುವವನಾಗಿ ಕಂಡುಬರುವಿಯಾದರೆ ಕ್ರಿಸ್ತನ ಮಹಿಮೆಯಿಂದ ಉನ್ನತಿಗೊಳ್ಳುವವನಾಗಿರು. ನೀನು ಆತನ ಆಜ್ಞೆಗಳನ್ನು ಕೈಗೊಂಡು ಉತ್ತಮನಾಗಿ ಜೀವಿಸುವಿಯಾದರೆ ಕರ್ತನು ನಿನ್ನನ್ನು ಅಧಿಕವಾಗಿ ಹೆಚ್ಚಿಸಿ ಆಶೀರ್ವದಿಸುವನು. ಸತ್ತು ಜೀವದಿಂದ ಎಬ್ಬಿಸಲ್ಪಟ್ಟವನು. ಯೂತಿಕನ ಜೀವಿತವು ಸತ್ತ ಸ್ಥಿತಿಯಲ್ಲಿಯೇ ಮುಗಿದು ಹೋಗಿದ್ದರೆ ಆ ಸಂಭವವು ಬಹು ದುಃಖಕರವಾದುದು. ಆದರೆ ಕರ್ತನು ಆ ಸ್ಥಿತಿಯಲ್ಲಿ ಅವನನ್ನು ಬಿಟ್ಟು ಬಿಡಲಿಲ್ಲ. ಅವನು ಸಹ ಬಯಕೆಯಿಂದ ಕರ್ತನ ವಾಕ್ಯವನ್ನು ಕೇಳುವುದಕ್ಕಾಗಿ ಬಂದಿದವನಲ್ಲವೇ? ಆದ್ದರಿಂದಲೇ ಸತ್ತು ಹೋಗಿದ ಅವನಿಗೆ ಕರ್ತನು ಪ್ರಾಣ ಕೊಟ್ಟು ಜೀವಿಸುವಂತೆ ಮಾಡಿದನು. ಅಂದು ಯೇಸು ಸ್ವಾಮಿಯು ಮಾರ್ತ ಮತ್ತು ಮರಿಯಳನ್ನು ನೋಡಿ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಯೋಹನ 11:25 ಮತ್ತು 26 ಎಂದು ಹೇಳಿದನು. ಯೇಸು ಸ್ವಾಮಿ ಲಾಜರನನ್ನು ಎಬ್ಬಿಸಿದನು. ಯಾಯಿರನ ಮಗಳನ್ನು ಎಬ್ಬಿಸಿದನು. ನಾಯಿನೂರಿನ ವಿಧವೆಯ ಮಗನನ್ನು ಎಬ್ಬಿಸಿದನು. ಇಂದು ಸಹ ಪಾಪ ಅಕ್ರಮಗಳಿಂದ ಸತ್ತಿರುವ ಒಬ್ಬೊಬ್ಬರನ್ನು ಎಬ್ಬಿಸಲು ಮಹಿಮೆಯುಳ್ಳಾತನೇ ಆಗಿದ್ದಾನೆ. ದೇವ ಮಗುವೆ, ನೀನು ಉಜ್ಜೀವನ ಹೊಂದಿ ದೇವ ಮಹಿಮೆಯಿಂದ ಆವರಿಸಲ್ಪಡು. ನಿನ್ನ ಈ ಯೌವನ ಪ್ರಾಯದಲ್ಲಿ ಕರ್ತನಿಗೆ ನಿನ್ನನ್ನು ಒಪ್ಪಿಸಿಕೊಟ್ಟು ಆತನಿಗಾಗಿ ಎದ್ದು ಪ್ರಕಾಶಗೊಳ್ಳು. ಯೌವನಸ್ಥನೇ ಎದ್ದೇಳು. ಅಧ್ಯಾಯ 6. ಜ್ಞಾನಹೀನನಾದ ಯೌವನಸ್ಥನು. ಜ್ಞಾನಹೀನನಾದ ಒಬ್ಬ ಯೌವನಸ್ಥನು ಎಂದು ಅರಸನಾದ ಸೊಲೊಮೋನನು ಒಬ್ಬ ಯುವಕನನ್ನು ಕುರಿತು ಹೇಳುತ್ತಾನೆ. ನಾವು ಸಹ ಆ ಬುದ್ಧಿಹೀನ ಯೌವನಸ್ಥನನ್ನು ಗಮನಿಸೋಣ. ಆ ಮೂಲಕ ನಾವು ಎಚ್ಚರವಾಗೋಣ. ನಾನು ನನ್ನ ಮನೆಯ ಜಾಲರಿಯಿಂದ ಇಣಿಕಿ ನೋಡಲು ಅಲ್ಪ ಬುದ್ಧಿಯುಳ್ಳ ಅನೇಕ ಯುವಕರು ಕಾಣಿಸಿದರು. ಅವರಲ್ಲಿ ಜ್ಞಾನಹೀನನಾದ ಒಬ್ಬ ಯೌವನಸ್ಥನು ಸಂಜೆಯ ಮೊಬ್ಬಿನಲ್ಲಿ ಮಧ್ಯರಾತ್ರಿಯ ಅಂಧಕಾರದಲ್ಲಿ ಅವಳ ಮನೆಯ ಕಡೆಗೆ ತಿರುಗಿದನ್ನು ಕಂಡೆನು. ಅವಳು ಬೀದಿಯಲ್ಲಿರುವಳು, ಮತ್ತೊಂದು ವೇಳೆ ಚೌಕಗಳಲ್ಲಿರುವಳು, ಅಂತೂ ಪ್ರತಿಯೊಂದು ಮೂಲೆಯಲ್ಲಿಯೂ ಹೊಂಚು ಹಾಕುವಳು. ಜ್ಞಾನೋಕ್ತಿ 7:7-12. ಅವನನ್ನು ತನ್ನ ಸವಿ ಮಾತುಗಳಿಂದ ಬಲತ್ಕರಿಸಿ ಬಹಳವಾಗಿ ಪ್ರೇರಿಸಿ ಸಮ್ಮತಿಪಡಿಸುತ್ತಾಳೆ. ಹೋರಿಯು ವಧ್ಯಸ್ಥಾನಕ್ಕೆ ಹೋಗುವ ಹಾಗೂ ಬೇಡಿ ಬಿದ್ದಿರುವ ಮೂರ್ಖನು ದಂಡನೆಗೆ ನಡೆಯುವಂತೆಯೂ ಪಕ್ಷಿಯು ಬಲೆಯ ಕಡೆಗೆ ಓಡುವ ಮೇರೆಗೂ ಅವನು ತನ್ನ ಪ್ರಾಣಾಪಾಯವನ್ನು ತಿಳಿಯದೆ ಬಾಣವು ತನ್ನ ಕಾಳಿಜವನ್ನು ತಿವಿಯುವ ಕಡೆಗೆ ತಟ್ಟನೆ ಅವಳ ಹಿಂದೆ ಹೋಗುತ್ತಾನೆ. ಜ್ಞಾನೋಕ್ತಿ 7:21-22. ಜ್ಞಾನಹೀನನಾದ ಆ ಯುವಕನನ್ನು ಸತ್ಯವೇದವು 3 ಉಪಮಾನಗಳಿಂದ ವರ್ಣಿಸುತ್ತದೆ. 1. ವಧ್ಯಸ್ಥಾನಕ್ಕೆ ಹೋಗುವ ಹೋರಿ. 2. ಬೇಡಿ ಬಿದ್ದಿರುವ ಮೂರ್ಖ. 3. ಬಲೆಗೆ ಬಿದ್ದ ಪಕ್ಷಿ. ವಧ್ಯಸ್ಥಾನಕ್ಕೆ ಹೋಗುವ ಹೋರಿ. ಜ್ಞಾನಹೀನನಾದ ಆ ಯೌವನಸ್ಥನಿಗೆ ಸತ್ಯವೇದ ಕೊಡುವ ಹೆಸರು ವಧ್ಯಸ್ಥಾನಕ್ಕೆ ಹೋಗುವ ಹೋರಿ. ಇದು ಎಷ್ಟು ಶೋಚನೀಯಕರವಾದ ಹೋಲಿಕೆಯಲ್ಲವೇ? ಉಪಯೋಗವಿಲ್ಲದ, ಕೆಲಸಕ್ಕೆ ಬಾರದ ಧನವನ್ನು ಕಟುಕರ ಅಂಗಡಿಗೆ ಕಡಿಯಲು ಕೊಂಡೊಯ್ಯುವುದಕ್ಕಾಗಿ ಬೀದಿಯಲ್ಲಿ ನಡೆಸಿಕೊಂಡು ಹೋಗುವರು. ಅದು ನಡೆದು ಬರುವಂತೆ ಅದಕ್ಕೆ ಮುಂದೆ ಹಸಿರು ಹುಲ್ಲನ್ನು ತೋರಿಸುವರು. ಆ ಹಸಿರು ಹುಲ್ಲನ್ನು ತಿನ್ನಬೇಕೆಂದು ಆ ದನವು ನಡೆಯುತ್ತಲೇ ಇರುವುದು. ಹೀಗೆ ಹಸಿರು ಹುಲ್ಲನ್ನು ತೋರಿಸಿ ಕೊನೆಯಲ್ಲಿ ಈ ದನವನ್ನು ಕಟುಕರ ಅಂಗಡಿಗೆ ಕರೆದೊಯ್ಯುವನು. ಅಲ್ಲಿ ಆ ದನವು ಪರಿತಾಪಕರವಾಗಿ ಕೊಲ್ಲಲ್ಪಡುವುದು. ಶೈತಾನನು ಸಹ ಇದೇ ರೀತಿಯಲ್ಲಿ ಯೌವನಸ್ಥರಿಗೆ ಲೌಕಿಕ ಇಚ್ಛೆಗಳನ್ನು ತೋರಿಸಿ ಕರೆದುಕೊಂಡು ಹೋಗುವನು. ಜ್ಞಾನಹೀನರಾದ ಬುದ್ಧಿಯಿಲ್ಲದ ಯೌವನಸ್ಥರು ಪ್ರಪಂಚದ ಆಸೆ ಇಚ್ಛೆಗಳನ್ನು ಬಯಸಿ ಅದೇ ಸುಖಕರ ಎಂದು, ಅದೇ ಸಂತೋಷವೆಂದು ತಿಳಿದು ಹೋಗುತ್ತಾರೆ. ಅದರ ಅಂತ್ಯ ಅಗ್ನಿಗಂಧಕಗಳು ಉರಿಯುವ ಕೆರೆಯೇ ಆಗಿದೆ. ಸಹೋದರನೇ, ಸಹೋದರಿಯೇ, ನಿನ್ನ ಜೀವನವು ಇಚ್ಛೆಗಳ ಹಿಂದೆ ಓಡುವ ಒಂದು ಜೀವಿತವೇ, ನಿತ್ಯ ಬೆಂಕಿಯ ಕೆರೆಯೆಡೆಗೆ ಧಾವಿಸುವ ಒಂದು ಜೀವಿತವೇ. ಇದನ್ನು ಕುರಿತು ಎಂದಾದರೂ ಯೋಚಿಸಿರುವೆಯಾ? ಯೌವನ ಪ್ರಾಯವು ಆಸೆಗಳು ತುಂಬಿದ ಒಂದು ಪ್ರಾಯ. ಮನಸ್ಸಿನಲ್ಲೂ ಕಣ್ಣುಗಳಲ್ಲೂ ಆಲೋಚನೆಗಳಲ್ಲೂ ಬೇಡವಾದ ದುರಾಚನೆಗಳು ಉಂಟಾಗುವ ಒಂದು ಪ್ರಾಯ. ಪ್ರಪಂಚವು ಆಡಂಬರಗಳು, ಇಚ್ಛೆಗಳು ಹೃದಯವನ್ನು ಸೆಳೆಯುವ ಒಂದು ಪ್ರಾಯ. ಜ್ಞಾನಹೀನನು ಅವುಗಳಿಗೆ ಗುಲಾಮನಾಗುತ್ತಾನೆ. ಆದಿಕಾಂಡ 34ನೇ ಅಧ್ಯಾಯದಲ್ಲಿ ಶೆಕೆಮನೆಂಬವನನ್ನು ಕುರಿತು ಹೇಳಿದೆ. ಅವನು ದೀನಳೆಂಬ ಹೆಣ್ಣನ್ನು ಮೋಹಿಸಿ ಮನವೊಲಿಸುವ ಮಾತುಗಳನ್ನಾಡಿದನು. ಕೊನೆಗೆ ಅವಳನ್ನು ವಂಚಿಸಿದನು. ಇದರಿಂದ ದೀನಳ ಸಹೋದರರು ಕೋಪಗೊಂಡು ಆ ಶೆಕೆಮನನ್ನು ಮಾತ್ರವೇ ಅಲ್ಲ,
ಆ ಪಟ್ಟಣದ ಯುವಕರನ್ನೆಲ್ಲ ಹತಿಸಿಬಿಟ್ಟರು. ನ್ಯಾಯ ತೀರ್ಪು ಎಷ್ಟು ತೀವ್ರವಾಗಿ ಬರುವುದೆಂದು ನೋಡಿದಿರಾ? ಕರ್ತನ ಮಾರ್ಗದಲ್ಲಿ ನಡೆಯದೆ ತಾನು ಬಯಸಿದ ಮಾರ್ಗಗಳಲ್ಲಿ ನಡೆಯುವುದಾದರೆ ಕಟುಕನ ಅಂಗಡಿಗೆ ಹೋಗುವ ದನದ ಗತಿಯೇ ಬರುವುದು. ದೇವ ಮಗುವೆ, ನೀನು ತಿಳುವಳಿಕೆ ಉಳ್ಳವನಾಗಿ ದೇವ ಮಾರ್ಗದಲ್ಲಿ ನಡೆಯುವುದೇ ಬುದ್ಧಿವಂತಿಕೆ. ಜ್ಞಾನೋಕ್ತಿ 2:11. ಬುದ್ಧಿಯು ನಿನಗೆ ಕಾವಲಾಗಿರುವುದು, ವಿವೇಕವು ನಿನ್ನನ್ನು ಕಾಪಾಡುವುದು. ಜ್ಞಾನೋಕ್ತಿ 3:3-6. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಗೆಗಳಲ್ಲಿ ಅವುಗಳನ್ನು ಬರೆ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಕರ್ತನಲ್ಲಿ ಭರವಸೆವಿಡು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂದು ಹೇಳುತ್ತದೆ. ದೇವ ಮಗುವೆ, ಉಪದೇಶವನ್ನು ಕೇಳಿರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರಿ. ಜ್ಞಾನೋಕ್ತಿ 8:33. ಬುದ್ಧಿ ಇಲ್ಲದ ದನದಂತೆ ನಡೆಯದೆ ಬುದ್ಧಿವಂತನಾದ ವಿಶ್ವಾಸಿಯಾಗಿ ನಡೆದುಕೋ. ಬೇಡಿ ಬಿದ್ದಿರುವ ಮೂರ್ಖ. ಬೇಡಿ ಬಿದ್ದ ಮೂರ್ಖನು ದಂಡನೆಗೆ ಹೋಗುವ ದೃಶ್ಯವನ್ನು ನಿಮ್ಮ ಮನೋನೇತ್ರಗಳಲ್ಲಿ ನಿಲ್ಲಿಸಿ ನೋಡಿರಿ. ಆ ಮೂಢನಂತೆ ನೀನು ಆಗುವಿಯಾದರೆ ಎಷ್ಟು ಶೋಚನೀಯವಲ್ಲವೇ? ಮನುಷ್ಯನು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಆಡುವ ಪ್ರತಿಯೊಂದು ಮಾತಿಗೂ ಲೆಕ್ಕ ಒಪ್ಪಿಸಬೇಕು. ನೀತಿವಂತನಾದ ದೇವರು ನ್ಯಾಯ ತೀರ್ಪಿಗೆ ಗುರಿ ಮಾಡುವನು, ಪ್ರತಿಯೊಂದು ಪಾಪವು ಶಿಕ್ಷೆಗೆ ಗುರಿ ಮಾಡುವುದು. ಭವಿಷ್ಯವನ್ನಾಗಲಿ ದಂಡನೆಯನ್ನಾಗಲಿ ತಿಳಿಯದೆ ಅದನ್ನು ಕುರಿತು ಯೋಚಿಸದೆ ನಡೆಯುವವನೇ ಮೂರ್ಖನು. ಅವನು ಮುಂದಿನ ಭವಿಷ್ಯವನ್ನು ಕುರಿತು ಕಿಂಚಿತ್ತಾದರೂ ಯೋಚಿಸದೆ ತಾತ್ಕಾಲಿಕವಾದ ಅಲ್ಪ ಸಂತೋಷಕ್ಕಾಗಿಯೇ ಜೀವಿಸುವನು. ಅಂಥ ಬುದ್ಧಿಹೀನರಾದ ಯೌವನಸ್ಥರನ್ನು ಕುರಿತು ಸೊಲೊಮೋನನು ಬರೆಯುವಾಗ, ಯೌವನಸ್ಥನೇ, ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆಯೂ ನಡೆದುಕೋ. ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು ಎಂದು ಎಚ್ಚರಿಸುತ್ತಾನೆ. ಪ್ರಸಂಗಿ 11:9. ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವವನೇ ಮೂರ್ಖನು. ಜ್ಞಾನೋಕ್ತಿ 1:7. ಅಜ್ಞಾನಿಯಾದ ಮಗನು ತಾಯಿಗೆ ದುಃಖವನ್ನುಂಟು ಮಾಡುವನು. ಯುವಕನೇ, ಮೂರ್ಖರೊಂದಿಗೆ ಸೇರಬೇಡ. ನಿನ್ನ ಸ್ನೇಹಿತರ ನಡೆನುಡಿಗಳನ್ನು ಪರಿಶೋಧಿಸಿ ನೋಡು. ಅವರ ಮಾರ್ಗಗಳು ಕರ್ತನಿಗೆ ಮೆಚ್ಚುಗೆಯಾದವುಗಳ ಎಂದು ಆಲೋಚಿಸಿ ಅವು ಪಾಪದ ಮಾರ್ಗಗಳಕ್ಕಿದ್ದಲ್ಲಿ ಕೂಡಲೇ ಹೊರಗೆ ಬಾ. ಇಲ್ಲದಿದ್ದ ಪಕ್ಷದಲ್ಲಿ ನೀನು ಸಹ ಅವರೊಂದಿಗೆ ನ್ಯಾಯ ತೀರ್ಪಿಗೆ ಒಳಗಾಗಿ ಬೆಂಕಿಯ ಕೆರೆಯಲ್ಲಿ ದೊಬ್ಬಲ್ಪಡುವಿ. ಬಲೆಗೆ ಬಿದ್ದ ಪಕ್ಷಿ. ಒಂದು ಪಕ್ಷಿಯು ತನ್ನ ಪ್ರಾಣಕ್ಕೆ ಅಪಾಯವೆಂಬುದನ್ನು ತಿಳಿಯದೆ ಬಲೆಯೊಳಗೆ ಬೀಳುವಂತೆ ಜ್ಞಾನಹೀನರಾದ ಯೌವನಸ್ಥರು ಶೈತಾನನು ಒಡ್ಡುವ ಬಲೆಗೆ ತೀವ್ರವಾಗಿ ಓಡುವರು. ಅಂದು ಯಾಕೋಬನು ಎಸೆವನಿಗೆ ಕೆಂಪಾದ ರುಚಿ ಪದಾರ್ಥವಾದ ಆಹಾರವನ್ನು ಬಲೆಯಾಗಿ ಒಡ್ಡಿದನು. ಇಸ್ಕರಿಯೋತ ಯೂದನಿಗೆ 30 ಬೆಳ್ಳಿ ರೂಪಾಯಿಗಳನ್ನು ಫರಿಸಾಯರು ಮತ್ತು ಸದ್ದುಕಾಯರು ಬಲೆಯಾಗಿ ಒಡ್ಡಿದರು. ಒಡ್ಡಿರುವ ಬೋನಿನೊಳಗಿನ ಒಡೆಯು ತನಗೆ ಮೃತ್ಯು ಎಂದು ಅರಿಯದೆ ಇಲಿ ಸಿಕ್ಕಿಕೊಳ್ಳುವಂತೆ ಕಾಳುಗಳನ್ನು ಚೆಲ್ಲಿ ಒಡುವ ಬಲೆಗೆ ಪಕ್ಷಿಯು ಬೀಳುವಂತೆ ನೀನು ಬೀಳದೆ ಶೈತಾನನು ಒಡ್ಡುವ ಬಲೆಗೆ ತಪ್ಪಿಸಿಕೊಳ್ಳಲು ಜಾಗೃತಿಯಿಂದಿರು. ಯೋಸೇಫನಂತೆ ಇಚ್ಛೆಗಳಿಗೆ ತಪ್ಪಿಸಿಕೊಳ್ಳಲು ದೇವ ಭಯವುಳ್ಳವನಾಗಿರು. ಮನೆಯ ಮಹಡಿಯಿಂದ ಕೆಳಗೆ ನೋಡುವುದೇ ನಿನಗೆ ಬಲೆಯಾಗಿ ಪರಿಣಮಿಸಬಹುದು. ಅಗತ್ಯವಿಲ್ಲದ ಮಾತುಕತೆ, ಹಾಸ್ಯ ಪರಿಹಾಸ್ಯದ ಮಾತುಗಳು ನಿನಗೆ ಬಲೆಯಾಗಿರುವುದಾದರೆ ಅವುಗಳಿಂದ ತಪ್ಪಿಸಿಕೊಳ್ಳಲು ಎಚ್ಚರವಾಗಿರು. ಇಸ್ರಾಯೇಲರ ಹಿರಿಯ ನ್ಯಾಯಾಧಿಪತಿಯಾದ ಸಂಸೋನನನ್ನು ನೋಡಿದೆಯಾ? ಫಿಲಿಸ್ಟಿಯರು ಅವನಿಗೆ ಬಲೆಯಾಗಿ ಒಂದು ಹೆಣ್ಣನ್ನು ಒಡ್ಡಿದರು. ಆ ಹೆಣ್ಣು ತನಗೆ ಬಲೆ ಎಂಬುದನ್ನು ತಿಳಿಯದ ಸಂಸೋನನು ಅವಳ ಮಡಿಲಲ್ಲಿ ತಲೆಯಿಟ್ಟು ಮಲಗಿ ತನ್ನ ಮೇಲಿದ್ದ ದೇವ ಪ್ರಸನ್ನತೆಯನ್ನು ಕಳೆದುಕೊಂಡು ಅವಮಾನಪಟ್ಟನಲ್ಲವೇ? ಈ ಸಮಯದಲ್ಲಿ ನಿನ್ನನ್ನು ಪರಿಶೀಲಿಸಿಕೋ. ಜ್ಞಾನಹೀನನಾದ ಯುವಕನಾಗಿಲ್ಲದೆ ಮಾನಸಾಂತರಪಟ್ಟು ದೇವರ ಕಡೆಗೆ ತಿರುಗಿಕೊಂಡ ಯುವಕನಾಗಿ ಮಾರ್ಪಡು. ಪ್ರಪಂಚದ ಆಸೆ ಇಚ್ಛೆಗಳಿಗೆ ಮಾರು ಹೋಗದೆ ಕಲ್ವಾರಿಯ ಪ್ರೀತಿಯಲ್ಲಿ ನೆಲೆಗೊಳ್ಳು. ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಯೌವನಸ್ಥನೇ ಎದ್ದೇಳು. ಅಧ್ಯಾಯ 7. ಅವನು ಒಬ್ಬ ಯೌವನಸ್ಥನೇ. ಯೌವನ ಪ್ರಾಯವು ಪುಟಿಯುವ ಚಿಮ್ಮುವ ಒಂದು ಪ್ರಾಯ. ಆ ಪ್ರಾಯವನ್ನು ಶೈತಾನನು ತನಗೆಂದು ಉಪಯೋಗಿಸಿಕೊಳ್ಳಲು ತೀವ್ರ ಕಾಕ್ಷೆಯುಳ್ಳವನಾಗಿರುವನು. ಅದೇ ಸಮಯದಲ್ಲಿ ಯೌವನ ದಿನದಲ್ಲಿಯೇ ಸೃಷ್ಟಿಕರ್ತನನ್ನು ಸ್ಮರಿಸು ಎಂದು ದೇವರ ವಾಕ್ಯವು ಹೇಳುತ್ತದೆ.
ಯೌವನ ಪ್ರಾಯದಿಂದಲೂ ಕರ್ತನಿಗಾಗಿ ಮಹಿಮೆಯಾಗಿ ಬೆಳಗಿದಂತ ಒಬ್ಬ ಯೌವನಸ್ಥನನ್ನು ಸತ್ಯವೇದದ ಸಾಕ್ಷಿಯ ಮೂಲಕ ಧ್ಯಾನ ಮಾಡೋಣ. ಆ ಒಬ್ಬ ಯುವಕನು ಸ್ತೇಫನನು. ಆ ಯುವಕನ ಜೀವನ ಚರಿತ್ರೆಯು ಅನೇಕ ಯುವಕರನ್ನು ತಟ್ಟಿ ಎಬ್ಬಿಸಿ ಸವಾಲು ಹಾಕುವಂತಿದೆ. ಆ ಸ್ತೇಫನನನ್ನು ತುಂಬಿದ ಕೊಡ ಎಂದು ಕರೆಯಲು ಬಯಸುತ್ತೇನೆ. ಅವನು ಯಾವ ಯಾವ ವಿಷಯಗಳಲ್ಲಿ ತುಂಬಿದ ಕೊಡವಾಗಿದ್ದನೆಂದು ಗೊತ್ತಿದೆಯೇ? ನಂಬಿಕೆಯಲ್ಲಿ ತುಂಬಿ ತುಳುಕುವ ಸ್ತೇಫನ. ಮೊಟ್ಟ ಮೊದಲಿಗೆ ಸತ್ಯವೇದವು ಸ್ತೇಫನನನ್ನು ನಮಗೆ ಪರಿಚಯ ಮಾಡುವಾಗ ಪವಿತ್ರಾತ್ಮ ಭರಿತನು, ನಂಬಿಕೆಯಿಂದ ತುಂಬಿದವನು ಆದ ಸ್ತೇಫನ ಎಂದು ಸತ್ಯವೇದವು ಕರೆಯುತ್ತದೆ. ಸಭೆಯ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಲು ಅಂದು ಶಿಷ್ಯರು, ವಿಶ್ವಾಸಿಗಳು 7 ಮಂದಿಯನ್ನು ಆರಿಸಿದರು. ಅದರಲ್ಲಿ ನಂಬಿಗಸ್ತನಾದ ಈ ಸ್ತೇಫನನು ಒಬ್ಬನು. ದೇವ ಮಗುವೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂದು ಸತ್ಯವೇದವು ಹೇಳುತ್ತದೆ. ಇಬ್ರಿಯ 11:6. ಕರ್ತನನ್ನು ಕುರಿತು ಎಷ್ಟರ ಮಟ್ಟಿಗೆ ನಂಬಿಗಸ್ತರಾಗಿರುವೆವೋ ಅಷ್ಟೇ ಹೆಚ್ಚಾಗಿ ದೇವರಿಗೆ ಮೆಚ್ಚುಗೆಯಾದವರಾಗಿರುವೆವು. ನಂಬಿಕೆಯಲ್ಲಿ ನೆಲೆಗೊಳ್ಳುವುದು ಹೇಗೆ ಎಂದು ನೀನು ಕೇಳಬಹುದು. ಸಾರಿದ ವಾರ್ತೆಯ ನಂಬಿಕೆಗೆ ಆಧಾರ ಎಂದು ಅಪೊಸ್ತಲನಾದ ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುತ್ತಾನೆ. ದೇವರ ವಾಕ್ಯವನ್ನು ಓದುವಾಗ, ಪ್ರಸಂಗಗಳನ್ನು ಕೇಳುವಾಗ ನಮ್ಮೊಳಗೆ ನಂಬಿಕೆಯು ಹುಟ್ಟುತ್ತದೆ. ಅವುಗಳನ್ನು ನಮ್ಮ ಜೀವಿತದಲ್ಲಿ ಅಭ್ಯಾಸಿಸುವಾಗ ನಾವು ನಂಬಿಕೆಯಲ್ಲಿ ನೆಲೆಗೊಂಡಿರುವವರಾಗಿರುತ್ತೇವೆ. ನಂಬಿಕೆಯ ವೀರರ ಪಟ್ಟಿಯನ್ನು ಇಬ್ರಿಯ 11ನೇ ಅಧ್ಯಾಯದಲ್ಲಿ ನಾವು ಕಾಣುತ್ತೇವೆ. ನಂಬಿಕೆಯಿಂದಲೇ ಏಬೆಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ಸಮರ್ಪಿಸಿದನ್ನು ನೋಡುತ್ತೇವೆ. ನಂಬಿಕೆಯಿಂದಲೇ ದೇವರೊಂದಿಗೆ ಸಂಚರಿಸಿದ ಅನೋಕನನ್ನು ನೋಡುತ್ತೇವೆ. ನಂಬಿಕೆಯಿಂದ ಮೋಶೆಯು ಫರೋಹನ ಅರಮನೆಯನ್ನು ತ್ಯಜಿಸಿ ದೇವಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದು ಒಳ್ಳೆಯದೆಂದು ತೀರ್ಮಾನಿಸಿದನ್ನು ನೋಡುತ್ತೇವೆ. ದೇವ ಮಗುವೆ, ದೇವರ ವಾಕ್ಯವು ನಿನ್ನನ್ನು ನಂಬಿಕೆಯ ವೀರನನ್ನಾಗಿ ಮಾಡುತ್ತದೆ. ಕರ್ತನಿಗಾಗಿ ಮಹತ್ತರವಾದ ಕಾರ್ಯಗಳನ್ನು ಮಾಡಲು ನಿನ್ನನ್ನು ಪ್ರೇರಿಸುತ್ತದೆ. ನೀನು ನಂಬಿಕೆಯಲ್ಲಿ ನೆಲೆಸಿ ನಿಲ್ಲುವೆಯೋ? ಪವಿತ್ರಾತ್ಮ ಭರಿತನಾಗಿದ್ದ ಸ್ತೇಫನನು ಪವಿತ್ರಾತ್ಮ ಭರಿತನಾಗಿದ್ದನು ಎಂದು ಅಪೊಸ್ತಲರ ಕೃತ್ಯ 6:5 ಸತ್ಯವೇದವು ಹೇಳುತ್ತದೆ. ಕರ್ತನ ಅನುಗ್ರಹವಾದ ಈ ಪವಿತ್ರಾತ್ಮನನ್ನು ಪಡೆದಿದ್ದ ಸ್ತೇಫನನು ಯಾವಾಗಲೂ ಪವಿತ್ರಾತ್ಮ ಭರಿತನಾಗಿರುತ್ತಿದ್ದನು. ಅದು ಅವನಿಗೆ ಪರಲೋಕದ ಪ್ರಭಾವವನ್ನು ಕೊಟ್ಟಿತು. ಅವನ ಮುಖವು ದೇವದೂತನ ಮುಖದಂತೆ ಇದ್ದಿತು ಎಂದು ಅಪೊಸ್ತಲರ ಕೃತ್ಯ 6:15 ಓದುತ್ತೇವೆ. ಹೌದು, ಆತ್ಮದಿಂದ ತುಂಬಿದ ಜೀವಿತವು ಒಬ್ಬ ವ್ಯಕ್ತಿಯನ್ನು ಮಹಿಮೆಯಾಗಿ ಮಾರ್ಪಡಿಸುವುದು. ಅವನು ಹೊಸ ಸ್ವಭಾವದಿಂದ ಮಾತ್ರವೇ ಅಲ್ಲ, ಹೊಸ ರೂಪದೊಂದಿಗೆ ಬೆಳಗಿದನು. ಪವಿತ್ರಾತ್ಮನನ್ನು ಪಡೆದುಕೊಂಡು ಜೀವಿಸುವವನು ಈ ಪ್ರಪಂಚದ ಮಲಿನತ್ವಗಳಿಗೂ ಕೆಡುಕುಗಳಿಗೂ ತಪ್ಪಿಸಿಕೊಳ್ಳುವನು. ಪಾಪವು ಸಮೀಪಕ್ಕೆ ಬಾರದಂತೆ, ಶೋಧನೆಗಳು ನಮ್ಮನ್ನು ಜಯಿಸದಂತೆ ಪವಿತ್ರಾತ್ಮನು ಕಾಪಾಡಲು ಶಕ್ತನಾಗಿದ್ದಾನೆ. ಹೊಸ ಒಡಂಬಡಿಕೆಯ ಕ್ರಿಸ್ತಿಯ ಜೀವಿತವು ಪವಿತ್ರಾತ್ಮನಿಂದ ಆವರಿಸಲ್ಪಟ್ಟ ಒಂದು ಜೀವಿತವಾಗಿರುವುದು. ಪವಿತ್ರಾತ್ಮನನ್ನು ಸತ್ಯವೇದವು ಸಂತೈಸುವಾತನನ್ನಾಗಿ, ಸತ್ಯದ ಆತ್ಮನನ್ನಾಗಿ, ಸಕಲ ವಿಧದಲ್ಲೂ ಸತ್ಯದಲ್ಲಿ ನಡೆಸುವಾತನನ್ನಾಗಿ ವಿವರಿಸುತ್ತದೆ. ಅಂತ ಆತ್ಮನಿಂದ ನಾವು ತುಂಬಿದವರಾಗಿರುವುದು ಒಂದು ಮುಖ್ಯವಾದ ಹಾಗೂ ಅತ್ಯಗತ್ಯವಾದ ಕಾರ್ಯ. ದೇವ ಕೃಪೆಯಿಂದಲೂ ಬಲದಿಂದಲೂ ತುಂಬಿದ ಸ್ತೇಫನನ ಗುಣಾತಿಶಯವನ್ನು ಅಪೊಸ್ತಲರ ಕೃತ್ಯ 6:8 ಓದುವಾಗ, ಸ್ತೇಫನನು ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನೆಂದು ಓದುತ್ತೇವೆ. ಸರ್ವಶಕ್ತನಾದ ದೇವರನ್ನು ತನ್ನ ಕರ್ತನನ್ನಾಗಿ ಮಾಡಿಕೊಂಡಿದ್ದ ಸ್ತೇಫನನು ತನ್ನ ಜೀವಿತದಲ್ಲೂ ತನ್ನ ಸೇವೆಯಲ್ಲೂ ಪವಿತ್ರಾತ್ಮನ ಬಲದಿಂದಲೂ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡಿದನು. ನಂಬಿಕೆಯು ಪವಿತ್ರಾತ್ಮ ಬಲವನ್ನು ಹೆಚ್ಚಿಸುತ್ತದೆ. ನಜರೇತಿನ ಯೇಸು ಪವಿತ್ರಾತ್ಮನಿಂದಲೂ ಬಲದಿಂದಲೂ ತುಂಬಿದವನಾಗಿದ್ದು ಉಪಕಾರಗಳನ್ನು ಮಾಡುತ್ತಾ ಶೈತಾನನಿಂದ ಬಾಧಿಸಲ್ಪಡುತ್ತಿದ್ದವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನೆಂದು ಸತ್ಯವೇದವು ಹೇಳುತ್ತದೆ. ಈ 20ನೇ ಶತಮಾನದಲ್ಲಿ ಮಹಿಮೆಯ ಬಲದಿಂದ ತುಂಬಿದರೆ ಮಾತ್ರವೇ ಜನರನ್ನು ಕರ್ತನಿಗೆಂದು ಸಂಪಾದಿಸಿಕೊಳ್ಳಲು ಸಾಧ್ಯ. ಮಹಿಮೆಯ ಬಲವಿದ್ದಲ್ಲಿ ಮಾತ್ರವೇ ಅನ್ಯರನ್ನು ದೇವರ ವಾಕ್ಯಕ್ಕೆ ಒಳಪಡಿಸಲು ಸಾಧ್ಯ. ಮಹಿಮೆಯ ಬಲದಿಂದ ಮಾತ್ರವೇ ಕರ್ತನಾದ ಯೇಸು ಕ್ರಿಸ್ತನು ಜೀವಿಸಿದನೆಂದು ನಿರೂಪಿಸಲು ಸಾಧ್ಯ. ಸತ್ಯವೇದದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತವನ್ನು ಓದಿ ನೋಡಿರಿ. ಅವರೆಲ್ಲರೂ ಮಹಿಮೆಯ ಬಲದಿಂದ ತುಂಬಿದರೆಂದು, ಕರ್ತನಿಗಾಗಿ ಪ್ರಕಾಶಿಸಿದರೆಂದು ನೋಡುತ್ತೇವೆ. ದೇವ ಮಗುವೆ, ಆ ದೇವರು ಪಕ್ಷಪಾತಿಯಲ್ಲ. ಒಬ್ಬರಿಗೆ ಅನುಗ್ರಹ ಮಾಡಿ ಮತ್ತೊಬ್ಬರಿಗೆ ಕೊಡದಿರುವಾತನೂ ಅಲ್ಲ. ನಿನಗೆ ಮಹಿಮೆಯನ್ನು ಕೊಡಲು ಕರ್ತನು ಶಕ್ತನೇ ಆಗಿದ್ದಾನೆ. ಜ್ಞಾನದಿಂದ ತುಂಬಿ ತುಳುಕಿದ ಸ್ತೇಫನನು
ಸ್ತೇಫನನು ಪರಲೋಕದ ಜ್ಞಾನದಿಂದ ತುಂಬಿದವನಾಗಿದ್ದನು. ಸತ್ಯವೇದವು ಅವನ ಮಾತಿನಲ್ಲಿ ಕಂಡುಬಂದ ಜ್ಞಾನವನ್ನು, ಪವಿತ್ರಾತ್ಮನ ಶಕ್ತಿಯನ್ನು ಎದುರಿಸಲಾರದೆ ಹೋದರು. ಅಪೊಸ್ತಲರ ಕೃತ್ಯ 6:10 ಎಂದು ಹೇಳುತ್ತದೆ. ಕರ್ತನು ಬುದ್ಧಿಹೀನರನ್ನು ಜ್ಞಾನಿಗಳನ್ನಾಗಿ ಮಾಡುವಾತನು. ಲೋಕದ ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡು ಅವರಿಗೆ ಪರಲೋಕ ಜ್ಞಾನವನ್ನು ಕೊಡುತ್ತಾನೆ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಶಾಸ್ತ್ರಿಗಳು, ಫರಿಸಾಯರು, ಸದ್ದುಕಾಯರು ಜ್ಞಾನಿಗಳೆಂದು ಎನಿಸಲ್ಪಟ್ಟರು. ಪ್ರಧಾನ ಯಾಜಕರು ಜ್ಞಾನಿಗಳೆಂದೆನಿಸಲ್ಪಟ್ಟರು. ಆದರೆ ಸಾಮಾನ್ಯ ಮನುಷ್ಯನಾದ ಸ್ತೇಫನನು ಪವಿತ್ರಾತ್ಮ ಭರಿತನಾಗಿ ಹೊಂದಿದಂಥ ದೈವಿಕ ಜ್ಞಾನವನ್ನು ಶಾಸ್ತ್ರಿಗಳು, ಫರಿಸಾಯರು ಎದುರಿಸಲಾರದೆ ಹೋದರು. ದೇವ ಮಗುವೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವರು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು ಎಂದು ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೆಯುತ್ತಾನೆ. ದೇವ ಜ್ಞಾನದಿಂದ ನೀನು ತುಂಬಿರುವೆಯಾದರೆ ಲೌಕಿಕ ಜ್ಞಾನಿಗಳು, ಅಧಿಕಾರಿಗಳು ನಿನ್ನ ಮುಂಭಾಗದಲ್ಲಿ ನಿಲ್ಲಲಾರರು. ನೀನು ಜೀವಿಸಿರುವವರೆಗೂ ಯಾರು ನಿನ್ನನ್ನು ಎದುರಿಸಲಾರದಂಥ ಮಾತುಗಳನ್ನು, ಜ್ಞಾನವನ್ನು ಪವಿತ್ರಾತ್ಮನು ತಾನೇ ನಿನಗೆ ಕೊಡುವನು. ದರ್ಶನಗಳನ್ನು ಕಾಣುವ ಮಹಿಮೆಯಿಂದ ತುಂಬಿದ ಸ್ತೇಫನನು. ದೇವದರ್ಶಕರು ಇಲ್ಲದ ಕಡೆಗಳಲ್ಲಿ ಜನರು ಅಂಕೆ ಮೀರುವರು ಎಂದು ಸತ್ಯವೇದವು ಹೇಳುತ್ತದೆ. ಸ್ತೇಫನನಿಗೆ ಕರ್ತನನ್ನು ಕುರಿತ ದರ್ಶನ ಯಾವಾಗಲೂ ಇದ್ದಿತು. ಆ ದರ್ಶನವನ್ನು ಅವನು ಎಂದೂ ಕಳೆದುಕೊಳ್ಳಲಿಲ್ಲ. ಯಾರ ಕಣ್ಣುಗಳೆಲ್ಲ ಕರ್ತನ ಮೇಲೆ ಕೇಂದ್ರೀಕರಿಸುತ್ತದೋ ಅವರಿಗೆಲ್ಲ ಕರ್ತನು ತನ್ನ ದರ್ಶನವನ್ನು ಕೊಡುವನು. ಸ್ತೇಫನನ ಸುತ್ತಲೂ ವೈರಿಗಳು ಆವರಿಸಿದ್ದರು. ಅಗೋ, ಆಕಾಶವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ದರ್ಶನವನ್ನು ನೋಡುತ್ತಾ ಹೇಳಿದನು. ಅವನು ಹೊಂದಿದ ಆ ದರ್ಶನವು ಅವನಿಗೆ ನಂಬಿಕೆಯನ್ನು, ಧೈರ್ಯವನ್ನು ಕೊಟ್ಟಿತು. ಆ ದರ್ಶನವು ರಕ್ತಸಾಕ್ಷಿಯಾಗಿ ಸಾಯುವುದಕ್ಕೆ ಅವನನ್ನು ಬಲಪಡಿಸಿತು. ಆ ದರ್ಶನವು ಅವನ ಸುತ್ತಲಿದ್ದವರ ಮಧ್ಯೆ ಒಂದು ಸಾಕ್ಷಿಯಾಗಿದ್ದಿತು. ದೇವ ಮಗುವೆ, ದರ್ಶನ ಉಳ್ಳವನಾಗಿ ಜೀವಿಸುವವನಾಗು. ಯೋವೇಲ 2:28 ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವು ಎಂದು ಹೇಳುತ್ತದೆ. ಯೌವನಸ್ಥನಾದ ಯೋಸೇಫನು ದರ್ಶನವನ್ನು ನೋಡಿದನು. ಯುವಕನಾದ ದಾನಿಯೇಲನು ದರ್ಶನಗಳನ್ನು ಕಂಡನು. ಇದನ್ನು ಓದುತ್ತಿರುವ ಯೌವನಸ್ಥನೇ, ದೇವರು ನಿನಗೂ ಪರಲೋಕ ದರ್ಶನವನ್ನು ಕೊಡಲು ಶಕ್ತನಾಗಿದ್ದಾನೆ. ಪ್ರೀತಿಯಿಂದ ತುಂಬಿದ ಸ್ತೇಫನನಲ್ಲಿ ಪ್ರೀತಿ ತುಂಬಿದಿತು. ಇದು ದೈವಿಕ ಪ್ರೀತಿ. ಆ ಪ್ರೀತಿ 2 ವಿಧಗಳಲ್ಲಿ ಅವನ ಜೀವಿತದಲ್ಲಿ ಪ್ರಕಟವಾಯಿತು. 1, ಕರ್ತನ ಮೇಲಿನ ಪ್ರೀತಿ. 2, ಜನರ ಮೇಲಿನ ಪ್ರೀತಿ. ಕರ್ತನ ಮೇಲಿದ್ದ ಪ್ರೀತಿಯಿಂದ ಅವನು ಸೇವೆ ಮಾಡಲು ಮುಂದೆ ಬಂದನು. ಜನರ ಮೇಲಿನ ಪ್ರೀತಿಯಿಂದ ಅವನು ತನ್ನ ಮೇಲೆ ಕಲ್ಲೆಸೆದವರಿಗಾಗಿ ಪ್ರಾರ್ಥಿಸಿ, ಕರ್ತನೆ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಕೂಗಿದನ್ನು ನೋಡುತ್ತೇವೆ. ಅಪೊಸ್ತಲರ ಕೃತ್ಯ 7:60. ಈ ಪ್ರೀತಿಯು ಅವನನ್ನು ರಕ್ತಸಾಕ್ಷಿಯಾಗಿ ಜೀವ ಕೊಡುವಂತೆ ಮಾಡಿತು. ಪರಮಗೀತೆಯಲ್ಲಿ ಜಲದ ರಾಶಿಗಳು ಪ್ರೀತಿಯನ್ನು ನಂದಿಸಲಾರವು, ಪ್ರವಾಹಗಳಿಗೂ ಅದನ್ನು ಮುನುಗಿಸಲು ಶಕ್ತಿಯಿಲ್ಲ. ಒಬ್ಬನು ತನ್ನ ಮನೆ ಮಾರನ್ನೆಲ್ಲ ಕೊಟ್ಟು ಪ್ರೀತಿಯನ್ನು ಪಡೆಯಲು ಯತ್ನಿಸಿದರೆ ಕೇವಲ ತಿರಸ್ಕಾರಕ್ಕೆ ಗುರಿಯಾಗುವನು. ಪರಮಗೀತ 8:6-7 ಎಂದು ಹೇಳುತ್ತದೆ. ದೇವ ಮಗುವೆ, ನಿನ್ನ ಜೀವಿತದಲ್ಲಿ ಈ ದೈವಿಕ ಪ್ರೀತಿ ಇದೆಯೇ? ದೇವ ಪ್ರೀತಿಯಿಂದ ತುಂಬಿರುವೆಯಾ? ನಿನ್ನ ಹೃದಯದಲ್ಲಿ ಉಕ್ಕುವ ಪ್ರೀತಿಯ ಹೊಳೆಗಳು ನಿನ್ನ ವೈರಿಗಳೆಡೆಗೆ ಧಾವಿಸುತ್ತಿವೆಯಾ? ಸ್ತೇಫನನು ನಿನಗೆ ಒಂದು ಒಳ್ಳೆಯ ಮಾದರಿ. ಅಂದು ಸ್ತೇಫನನ ಮೇಲೆ ಕಲ್ಲು ಹಾಕಿದವರ ಬಟ್ಟೆಗಳನ್ನು ಕಾಯುತ್ತಿದ್ದ ಸೌಲನನ್ನು ಸ್ತೇಫನನ ಭಕ್ತಿ ವೈರಾಗ್ಯವು ಮಾರ್ಪಡಿಸಿತು. ಸ್ತೇಫನನು ಸತ್ತು ಕೆಲವೇ ಕಾಲದೊಳಗಾಗಿ ಸೌಲನು ಪೌಲನಾಗಿ ಮಾರ್ಪಟ್ಟನು. ಪವಿತ್ರ ಸಭೆಯ ಬಿತ್ತನೆಯ ಬೀಜವಾಗಿ ಸ್ತೇಫನನು ಹೂಣಲ್ಪಟ್ಟನು. ಇಂದು ನೀನು ದೇವ ಪ್ರೀತಿಯಿಂದ ತುಂಬಿಸಲ್ಪಡುವೆಯಾ? ಕರ್ತನಿಗಾಗಿ ಎದ್ದು ಪ್ರಕಾಶಿಸುವೆಯಾ? ಯೌವನಸ್ಥನೇ ಎದ್ದೇಳು. ಅಧ್ಯಾಯ 8. ಜಯಶಾಲಿಯಾಗು. ದಾನಿಯೇಲನು ದಾರ್ಯವೇಶನ ಆಳ್ವಿಕೆಯಲ್ಲಿಯೂ ಪಾರಸಿಯನಾದ ಕೊರೆಷನ ಆಳ್ವಿಕೆಯಲ್ಲಿಯೂ ಘನವಂತನಾಗಿ ಜಯಶಾಲಿ ಬಾಳಿದನು. ದಾನಿಯೇಲ 6:28. ಯೌವನ ಪ್ರಾಯವು ಜಯವನ್ನೇ ಹೊಂದಲು ಬಯಸುವ ಪ್ರಾಯ. ಅದು ಕಾಲ್ಚೆಂಡು ಪಂದ್ಯವಾದರೂ ಸರಿ, ಕ್ವಾರ್ಟರ್ಲಿ ಪರೀಕ್ಷೆ ಆದರೂ ಸರಿ, ಗೆಲ್ಲಬೇಕೆಂಬುದೇ ಬಯಸುವುದು. ಗೆದ್ದವನನ್ನು ಇಡೀ ದೇಶವೇ ಕೊಂಡಾಡುತ್ತದೆ. ಜಯವು ಕರ್ತನಿಂದಲೇ ಎಂದು ಸತ್ಯವೇದವು ಹೇಳುತ್ತದೆ. ನಮ್ಮ ಕರ್ತನು ಜಯ ಕ್ರಿಸ್ತನು. ಆತನಿಗೆ ಸೋಲೆಂಬುದೇ ಇಲ್ಲ. ಶಿಲುಬೆಯಲ್ಲಿ ಪ್ರಪಂಚವನ್ನು, ಶರೀರವನ್ನು, ಶೈತಾನನನ್ನು ಆತನು ಜಯಿಸಿದನು. ಮರಣದ ಮೇಲೂ ಪಾತಾಳದ ಮೇಲೂ ಆತನು ಜಯಶಾಲಿಯಾದನು. ನಾನು ಜಯವೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು.
ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಪ್ರಕಟಣೆ 3:21. ಕರ್ತನ ಹೆಸರಿನಲ್ಲಿ ಜಯಶಾಲಿಯಾಗಿ ಘನವಂತನಾಗಿ ಕೀರ್ತಿ ಗಳಿಸಿದ ಒಬ್ಬ ಯೌವನಸ್ಥನ ಹೆಸರೇ ದಾನಿಯೇಲನು. ದಾನಿಯೇಲನೆಂಬ ಹೆಸರಿಗೆ ಕರ್ತನು ನೀತಿಯನ್ನು ನಡೆಸುವವನು ಎಂದು ಅರ್ಥ. ದಾನಿಯೇಲನು ಅನ್ಯ ಜನರಿದ್ದ ಬ್ಯಾಬಿಲೋನಿನಲ್ಲಿದ್ದರೂ, ಸೆರೆ ಒಯ್ಯಲ್ಪಟ್ಟವನಾಗಿದ್ದರೂ, ಪರಿಸ್ಥಿತಿಗಳೆಲ್ಲವೂ ಅವನಿಗೆ ವಿರುದ್ಧವಾಗಿದ್ದರೂ ಅವನು ಜಯಶಾಲಿಯಾಗಿ ಘನವಂತನಾಗಿ ಉನ್ನತವಾದ ಪದವಿಯಲ್ಲಿದ್ದನು. 3 ಬ್ಯಾಬಿಲೋನಿನ ಅರಸರಿಗೆ ಸನ್ನಿಧಿ ಸೇವಕನಾಗಿದ್ದನು. ಅವನ ಈ ಘನತೆಗೆ ಕಾರಣವೇನೆಂದು ಪರಿಶೀಲನೆ ಮಾಡುವುದು ಮಾತ್ರವೇ ಅಲ್ಲದೆ ಅವನ ರಹಸ್ಯಗಳನ್ನು ನಾವು ಅರಿತವರಾಗಿ ನಾವು ಜಯಶಾಲಿಗಳಾಗೋಣ. ದಾನಿಯೇಲನ ತೀರ್ಮಾನ. ದಾನಿಯೇಲನು ಹೇಗಾದರೂ ಜೀವಿಸಬಹುದೆಂದು ಗೊತ್ತು ಗುರಿ ಇಲ್ಲದವನಾಗಿ ಜೀವಿಸದೆ ಒಂದು ತೀರ್ಮಾನದಿಂದ ಪ್ರತಿಷ್ಠೆಯೊಂದಿಗೆ ಜೀವಿಸಿದನು. ದಾನಿಯೇಲನನ್ನು ಕುರಿತು ನಾವು ಮೊಟ್ಟ ಮೊದಲಿಗೆ ನೋಡುವುದಾದರೆ, ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿಕೊಂಡವನಾಗಿದ್ದನೆಂದು ನೋಡುತ್ತೇವೆ. ದಾನಿಯೇಲ 1:8. ಅವನ ಮನಸ್ಸಿನಲ್ಲಿ ತಾನು ಅಶುದ್ಧ ಮಾಡಿಕೊಳ್ಳಬಾರದೆಂಬ ನಿಶ್ಚಯವಿದ್ದಿತು. ಆದ್ದರಿಂದ ಈ ವಿಷಯವನ್ನು ಯಾರೂ ಅವನಿಗೆ ಬೋಧಿಸಬೇಕಾಗಿರಲಿಲ್ಲ. ಅವನು ತನ್ನ ಹೃದಯದಲ್ಲಿ ಕರ್ತನಿಗಾಗಿ ಅನೇಕ ತೀರ್ಮಾನಗಳನ್ನು ಮಾಡಿಕೊಂಡಿದ್ದನು. ದೇವ ಮಗುವೆ, ಕೆಲವು ವೇಳೆಗಳಲ್ಲಿ ನೀನು ನಿಶ್ಚಯಿಸಿಕೊಳ್ಳಬೇಕಾದ ಕಾರ್ಯಗಳು ನಿನ್ನಲ್ಲಿಯೇ ಇವೆ ಎಂಬುದನ್ನು ಮರೆತು ಹೋಗಬೇಡ. ಸ್ನೇಹಿತರು ನಿನ್ನ ಬಳಿ ಒಂದು ಸಿಗರೆಟ್ ತಾನೇ ಸೇದಿ ನೋಡು, ಸ್ವಲ್ಪ ಮಧುಪಾನ ಮಾಡಿದರೇನು, ನಮ್ಮೊಂದಿಗೆ ಒಂದಾಗಿರು ಎಂದು ನಿನ್ನನ್ನು ಮೆಲ್ಲಕ್ಕೆ ಪಾಪಕ್ಕೆ ಎಳೆಯಬಹುದು. ಅದನ್ನೆಲ್ಲ ಒಂದು ತಮಾಷೆ ಎಂದು ನೆನೆಸಿ ಅವುಗಳಿಗೆ ನೀನು ಇಳಿವಿಯಾದರೆ ಕೊನೆಯಲ್ಲಿ ಅದು ನಿನ್ನನ್ನು ಪಾಪಕ್ಕೆ ಗುಲಾಮನನ್ನಾಗಿ ಮಾಡಿಬಿಡುವುದು. ಚಲನಚಿತ್ರಗಳು ನಿನ್ನ ಯೌವನ ಪ್ರಾಯದಲ್ಲಿ ಹೃದಯವನ್ನು ಮಲಿನಗೊಳಿಸುವುದು. ಪಾಪ ಇಚ್ಛೆಗಳಿಗೆ ಒಳಗಾಗಿ ನಿನ್ನನ್ನು ಅಶುದ್ಧ ಮಾಡಿಕೊಳ್ಳಬೇಡ. ನಿನ್ನ ಮನಸ್ಸಿನಲ್ಲಿ ಅವುಗಳನ್ನು ಎದುರಿಸಿ ನಿಲ್ಲಬೇಕೆಂಬ ನಿಶ್ಚಯವಿಲ್ಲದಿದ್ದರೆ ಶೋಧನೆಯ ಸಮಯದಲ್ಲಿ ನೀನು ತತ್ತರಿಸಬೇಕಾದೀತು. ಇಂದು ನೀನು ಕರ್ತನಿಗಾಗಿ ಮಾಡಿದ ತೀರ್ಮಾನಗಳನ್ನು ಅಸಡ್ಡೆ ಮಾಡಬಹುದು, ಆದರೆ ಕರ್ತನು ನಿನ್ನ ಪಕ್ಷದಲ್ಲಿದ್ದು ನಿನ್ನನ್ನು ಉನ್ನತಿಗೆ ತರುವನೆಂಬುದು ನಿಶ್ಚಯವಾದದು. ನಿಶ್ಚಯವಾದ ತೀರ್ಮಾನದೊಂದಿಗಿದ್ದ ದಾನಿಯೇಲನನ್ನು ಕರ್ತನು ಆದರಿಸಿದನು. 10 ದಿನಗಳ ತರುವಾಯ ರಾಜ ಭೋಜನವನ್ನು ದ್ರಾಕ್ಷರಸವನ್ನು ಭುಜಿಸಿದ ಎಲ್ಲರಿಗಿಂತಲೂ ಅವನ್ನು ಭುಜಿಸದೇ ಇದ್ದ ಅವನ ಮುಖವು ಸುಂದರವಾಗಿಯೂ ಪುಷ್ಟವಾಗಿಯೂ ಇದ್ದಿತು. ಮಾತ್ರವೇ ಅಲ್ಲ, ಅರಸನು ವಿಚಾರ ಮಾಡಿದಂಥ ಎಲ್ಲಾ ಕಾರ್ಯಗಳಲ್ಲೂ ಜ್ಯೋತಿಷರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ ದಾನಿಯೇಲನು 10ರಷ್ಟು ನಿಪುಣವಾಗಿ ಕಂಡುಬಂದನು. ದಾನಿಯೇಲ 1:15 ಮತ್ತು 20. ಕರ್ತನಲ್ಲಿ ಮುಂದುವರಿಯಲು ನಿಶ್ಚಯವಾದ ತೀರ್ಮಾನಗಳು ಪ್ರತಿಷ್ಠೆಯು ಬಹಳ ಅಗತ್ಯವಾದವು. ಸಹೋದರರ ಐಕ್ಯತೆ. ದಾನಿಯೇಲನ ಘನತೆಗೆ ಮತ್ತೊಂದು ಕಾರಣವೇನೆಂದರೆ ಅವನಲ್ಲಿದ್ದ ಸೋದರತ್ವ. ಅವನೊಂದಿಗೆ ಸೆರೆಯಲ್ಲಿದ್ದ ಅನನ್ಯ, ಮಿಶಾಯೇಲ, ಅಜರ್ಯ ಎಂಬವರೊಂದಿಗೆ ಬಹಳ ಅನ್ಯೋನ್ಯವಾಗಿದ್ದನು. ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದುದು. ಕೀರ್ತನೆ 133:1. ನೆಬೂಕದ್ನೆಚ್ಚರನು ಒಂದು ಕನಸು ಕಂಡು ಅದರ ಅರ್ಥವನ್ನು ದಾನಿಯೇಲನ ಬಳಿ ಕೇಳಲು ದಾನಿಯೇಲನು ಅದನ್ನು ತನ್ನ ಸ್ನೇಹಿತರಿಗೆ ಹೇಳಲು ಎಲ್ಲರೂ ಪರಲೋಕದ ದೇವರನ್ನು ರಹಸ್ಯಗಳನ್ನು ತಿಳಿಸುವಂತೆ ಬೇಡಿಕೊಂಡರು. ಅವರ ಒಂದೇ ಮನಸ್ಸಿನ ಪ್ರಾರ್ಥನೆಯು ದೇವ ಸನ್ನಿಧಾನಕ್ಕೆ ಮುಟ್ಟಿದಾಗ ಕರ್ತನಿಂದ ಉತ್ತರವನ್ನು ಪಡೆದುಕೊಂಡರು. ರೋಮಪುರ 15:5 ಸ್ಥಿರಚಿತ್ತವನ್ನು ಆದರಣೆಯನ್ನು ಕೊಡುವ ದೇವರು ನೀವು ಕ್ರಿಸ್ತ ಯೇಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗಿರುವಂತೆ ದಯಪಾಲಿಸಲಿ. ಹೀಗೆ ನೀವು ಏಕ ಮನಸ್ಸಿನಿಂದ ಒಮ್ಮುಖವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನು ಕೊಂಡಾಡುವಿರಿ ಎಂದು ಹೇಳುತ್ತದೆ. ದಾನಿಯೇಲನು ಏಕ ಮನಸ್ಸಿನಿಂದ ಪ್ರಾರ್ಥಿಸಿದ್ದರಿಂದ ಪರಲೋಕದ ದೇವರು ಆ ಪ್ರಾರ್ಥನೆಯನ್ನು ಕೇಳಿ ದಾನಿಯೇಲನಿಗೆ ರಹಸ್ಯಗಳನ್ನು ಪ್ರಕಟಿಸಿದನು. ಅದನ್ನು ದಾನಿಯೇಲನು ಅರಸನಾದ ನೆಬೂಕದ್ನೆಚ್ಚರನಿಗೆ ಹೇಳಿದಾಗ ಅರಸನು ದಾನಿಯೇಲನನ್ನು ಬಹಳವಾಗಿ ಘನಪಡಿಸಿದನು. ಆ ಸಮಯದಲ್ಲೂ ಸಹ ದಾನಿಯೇಲನು ತನ್ನ ಸ್ನೇಹಿತರನ್ನು ಮರೆತು ಹೋಗಲಿಲ್ಲ. ಸತ್ಯವೇದವು ದಾನಿಯೇಲನು ಬಿನ್ನಹ ಮಾಡಲು ರಾಜನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರಿಗೆ ಬಾಬೆಲ್ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿದನು. ದಾನಿಯೇಲ 2:49 ಎಂದು ಹೇಳುತ್ತದೆ. ತನಗೆ ಪದವಿಯೂ ಘನತೆಯೂ ಬಂದಾಗ ತನ್ನ ಸ್ನೇಹಿತರನ್ನು ಉನ್ನತಿಗೆ ತರಲು ಮನಪೂರ್ವಕವಾಗಿ ಬಯಸಿದ ದಾನಿಯೇಲನ ಗುಣ ಎಷ್ಟೋ ಶ್ಲಾಘನೀಯವಲ್ಲವೇ? ದಾನಿಯೇಲನ ಪ್ರಾರ್ಥನಾ ಜೀವಿತ. ದಾನಿಯೇಲನು ಪ್ರತಿನಿತ್ಯವೂ 3 ಹೊತ್ತು ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಿಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ
ಯಥಾ ಪ್ರಕಾರ ದಿನಕ್ಕೆ 3 ವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಒಂದು ದಿನ ಆ ದೇಶದ ಅರಸನನ್ನು ಹೊರತಾಗಿ ಬೇರೆ ಯಾರನ್ನೂ ವಿಜ್ಞಾಪಿಸಬಾರದೆಂದು ರಾಜಾಜ್ಞೆ ಹೊರಟಿತು. ಆದರೂ ದಾನಿಯೇಲನು ತನ್ನ ಪ್ರಾರ್ಥನೆಯ ಜೀವಿತದಲ್ಲಿ ಹಿಂಜಾರಿ ಹೋಗಲಿಲ್ಲ. ಸತ್ಯವೇದವು ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ದಾನಿಯೇಲ 6:10 ಎಂದು ನೋಡುತ್ತೇವೆ. ವಿಧಿ ನಿಬಂಧನೆಗಳು ಅವನ ಪ್ರಾರ್ಥನೆಯನ್ನು ಅಡ್ಡಿಪಡಿಸಲಾಗಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ಅರಸನು ದಾನಿಯೇಲನು ತಳ್ಳಲ್ಪಟ್ಟ ಸಿಂಹದ ಗವಿಯ ಬಾಗಿಲಲ್ಲಿ ನಿಂತು, ದಾನಿಯೇಲನೇ, ಜೀವಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸಲು ಶಕ್ತನಾದನೋ ಎಂದು ಕೇಳಿದನು. ಇಲ್ಲಿ ಗಮನಿಸಿರಿ, ದಾನಿಯೇಲನು 3 ಹೊತ್ತು ವಿಜ್ಞಾಪಿಸಿದನ್ನು ಅವನ ವೈರಿಗಳು ನೋಡಿದ್ದರು. ಆದರೆ ಅರಸನಾದರೋ ದಾನಿಯೇಲನು ತನ್ನ ದೇವರನ್ನು ನಿತ್ಯವೂ ಭಜಿಸುವನೆಂಬುದನ್ನು ಅರಿತಿದ್ದನು. ಆದ್ದರಿಂದಲೇ ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸಲು ಶಕ್ತನಾದನೋ ಎಂದು ಕೇಳಿದನು. ದಾನಿಯೇಲನ ಪ್ರಾರ್ಥನೆಯ ಜೀವಿತವು ಅವನ ಘನತೆಗೂ ಜಯಕ್ಕೂ ಮುಖ್ಯ ಕಾರಣವಾಗಿದ್ದಿತು. ದಾನಿಯೇಲನ ಸಾಕ್ಷಿ. ದಾನಿಯೇಲನ ಜಯ ಜೀವಿತಕ್ಕೆ ಮತ್ತೊಂದು ಮುಖ್ಯ ಕಾರಣ ಅವನ ಸಾಕ್ಷಿಯ ಜೀವಿತ. ಅವನು ಅರಸನ ಬಳಿ, ಅರಸೆ, ಕರ್ತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು, ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದನು. ದಾನಿಯೇಲ 6:22. ಇಲ್ಲಿ ದಾನಿಯೇಲನು ದೇವರ ಮುಂಭಾಗದಲ್ಲೂ ಮನುಷ್ಯರ ಮುಂಭಾಗದಲ್ಲೂ ಸಾಕ್ಷಿ ಉಳ್ಳವನಾಗಿದ್ದನು. ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು ಎಂಬುದೇ ಅವನ ಸಾಕ್ಷಿ. ಪ್ರಿಯ ದೇವ ಮಗುವೆ, ನೀನು 2 ಕಣ್ಣುಗಳಿಂದ ಪ್ರಪಂಚವನ್ನು ನೋಡುತ್ತಿ, ಆದರೆ ಲೋಕವು ಸಾವಿರಾರು ಕಣ್ಣುಗಳಿಂದ ನಿನ್ನನ್ನು ನೋಡುತ್ತಲಿದೆ. ನಿನ್ನ ಜೀವಿತವು ಸಾಕ್ಷಿಯ ಜೀವಿತವಾಗಿದೆಯಾ? ಕರ್ತನು ನಿನ್ನನ್ನು ಕುರಿತು ಕೊಡುವ ಸಾಕ್ಷಿ ಎಂಥದು? ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಕುರಿತು ಕೊಡುವ ಸಾಕ್ಷಿ ಎಂಥದು? ನೀವೇ ನನ್ನ ಸಾಕ್ಷಿಗಳು ಎಂದು ಹೇಳುವ ಕರ್ತನಿಗಾಗಿ ಅಂತ್ಯದವರೆಗೂ ಸಾಕ್ಷಿಗಳಾಗಿರಿ. ಪ್ರಿಯ ಯೌವನ ಸಹೋದರ ಸಹೋದರಿ, ಈ 4 ಕಾರ್ಯಗಳನ್ನು ನಿನ್ನ ಹೃದಯದಲ್ಲಿ ದೃಢಪಡಿಸಿಕೊಳ್ಳಿರಿ. ದಾನಿಯೇಲನ ಸೋದರತ್ವ, ದಾನಿಯೇಲನ ಪ್ರಾರ್ಥನಾ ಜೀವಿತ, ದಾನಿಯೇಲನ ಸಾಕ್ಷಿಯ ಜೀವಿತ, ದಾನಿಯೇಲನಂತೆ ಕರ್ತನಿಗಾಗಿ ದೃಢವಾದ ತೀರ್ಮಾನಗಳು ಇವುಗಳು ನಿಮ್ಮಲ್ಲಿರಲಿ. ಆಗ ನೀವು ಸಹ ಜಯಶಾಲಿಗಳಾಗಿ ಬೆಳಗುವಿರಿ. ನಮಗೆ ಜಯ ಕೊಡುವ ದೇವರಿಗೆ ಸ್ತೋತ್ರ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ,
ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ, ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.